ಗೀತಾ ಗೀತಾ ಏನು ಮಾಡಿದ್ರು ಒಳಗೆ? ಏನ್ರಿ ಯಾಕ್ರಿ ಬಹಳ ಖುಷಿಯಿಂದ ಇದ್ದಿರಲ್ಲ? ಎಷ್ಟೊಂದು ನಗನಗುತ್ತಾ ಇರುವಿರಲ್ಲ, ಏನು ಸಮಾಚಾರ ಅಂತ? ನೋಡು ಗೀತಾ, ಈ ಪತ್ರವನ್ನು ತಮ್ಮ ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ಇವತ್ತು ಅಮೆರಿಕದಿಂದ ನಮ್ಮ ಊರಿಗೆ ಬರಕತ್ತಿದ್ದಾನೆ. ಇದಕ್ಕಿಂತ ಸಂತೋಷ ಇನ್ನೇನು ಬೇಕು ಗೀತಾ? ಅಯ್ಯೋ ಆಯ್ತು ಬಿಡಿರಿ, ನಿಮ್ಮ ಆಸೆಯನ್ನು ಪೂರೈಸಿದನಲ್ಲ ನಿಮ್ಮ ತಮ್ಮ. ಗೀತಾ, ಹಗಲು ರಾತ್ರಿ ಓದಿ ಸೊರಗಿ ಸಣ್ಣನಾಗಿದ್ದಾನೆ. ಹೌದಾ? ಅವನಿಗೆ ಹುಗ್ಗಿ ಅಂದ್ರೆ ತುಂಬಾ ಇಷ್ಟ. ಹುಗ್ಗಿ? ಬೇಗ ಹಪ್ಪ ಶಾಂಡಿಗೆಯನ್ನು ತಯಾರು ಮಾಡಿಬಿಡು. ಏನ್ ಮಾಡ್ಬೇಕ್ರಿ? ಹಬ್ಬದ ಸಂಡೆಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮೈದನ ಬರೋದು ಅಷ್ಟೇ ತಡ. ನೋಡಿ ಅವನು ಹೊಡ್ತಾ ಹೆಂಗ್ ಮಾಡ್ತೀನಿ. ಗೀತಾ, ನೆನಸೋಳಿಗೆ ನಮ್ಮ ತಮ್ಮ ಬಂದೇ ಬಿಟ್ನಲ್ಲು. ಅಣ್ಣ ಬಂದೇ ಬಿಟ್ರು. ಅಲ್ಲ ತಮ್ಮ, ಒಂದು ಫೋನ್ ಮಾಡಿದ್ರೆ ನಾಳೆ ಚಕ್ರಿಯನ್ನು ಹೊಡೆದುಕೊಂಡು ಬರ್ತಿದ್ಯಲ್ಲ? ಅಣ್ಣ, ಟ್ರೈನ್ ಬರುವುದು ಬಹಳ ಹೊತ್ತಾಯ್ತು, ಅದಕ್ಕೆ ನಾವೇ ಬಂದೆವು. ರಾಧಾ, ಇವರು ನನ್ನ ಅಣ್ಣ ಬಸವರಾಜ್ ಅಂತ, ಇವರು ನನ್ನ ಅತ್ತಿಗೆ ಗೀತಾ ಅಂತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ನನಗೆ ತಂದೆ ಸ್ಥಾನದಲ್ಲಿ ನಿಂತು ಹಗಲಿರುಳು ದುಡಿದು ನನ್ನನ್ನು ದೊಡ್ಡ ಡಾಕ್ಟರ್ ಆಗಿ ಮಾಡಿದ್ದಾನೆ ನನ್ನ. ಬಾರದ ಅವರ ಆಶೀರ್ವಾದ ಪಡೆದುಕೊಳ್ಳೋಣ. ತಮ್ಮ, ಇವ್ರು ಯಾರು? ಇವ್ರನ್ನ ಹೇಗೆ ಕರೆದುಕೊಂಡು ಬಂದಿರುವೆ? ಅಣ್ಣ, ಇವಳು ನನ್ನ ಕ್ಲಾಸ್ಮೇಟ್ ರಾಧಾ ಅಂತ. ಅಮೆರಿಕದಲ್ಲಿ ನಮ್ಮಿಬ್ಬರ ಪರಿಚಯವಾಯಿತು. ಮೇಲಾಗಿ ಅಗರ್ಭ ಶ್ರೀಮಂತರ ಮಗಳು. ಹಾಗೆ ಮದುವೆ ಕೂಡ ಮಾಡಿಕೊಂಡು ಬಿಟ್ಟೆ ಅಣ್ಣ. ಅಂತೂ ತೋರಿಸ್ಬಿಟ್ಟಿಯಾ ನಿನ್ನ ಕಲಿತ ಬುದ್ಧಿಯನ್ನು. ನನ್ನ ತಮ್ಮ ದೊಡ್ಡ ಡಾಕ್ಟರ್ ಆಗಿ ಬರ್ತಾನೆ ಎಂದು ಬಡ ತಂಗಿ ಮಗಳನ್ನು ಮದುವೆ ಮಾಡಬೇಕೆಂದು ಅಮ್ಮನಿಂದ ವಚನ ತೆಗೆದುಕೊಂಡಿದ್ದೆ. ವಚನ ಭ್ರಷ್ಟನಾದಿಯಲ್ಲೂ ಮೊದಲ ತೊಲಗುವಿನಿಂದ ನಿನ್ನ ಮುಖವನ್ನು ನೋಡಲಾರೆ. ಅಲ್ಲರಿ, ಹೋಗ್ಲಿ ಬಿಡ್ರಿ, ಅವ್ರೇನು ತಪ್ಪು ಮಾಡಿಲ್ಲ ಬಿಡಿ. ಏನು ಅರಿಯದ ವಯಸ್ಸು, ಒಬ್ಬರಿಗೊಬ್ಬರು ಪ್ರೀತಿಸಿ ಮದುವೆ ಆಗಿದ್ದರೆ ನಾನು ಕೂಡ ನಿಮ್ಮನ್ನ ಪ್ರೀತಿಸಿ ಮದುವೆ ಮಾಡಿಕೊಂಡಿಲ್ಲವೇನು? ಆಯ್ತು ಗೀತಾ, ಎಷ್ಟಾದ್ರೂ ನೀನು ಅವನ ಅತ್ತಿಗೆಲ್ಲವೇ? ಅತ್ತಿಗೆ ಬಲು ಜಾನೆ ನೀನು. ಅಣ್ಣ ಕೋಪಿಸಿಕೊಳ್ಳಬಹುದೆಂದು ಗೊತ್ತಿತ್ತು, ಆದರೆ ನೀವು ಮಾತ್ರ ನನ್ನ ಮೇಲೆ ಕೋಪಿಸಿಕೊಳ್ಳುವುದೆಂದ ಮೊದಲೇ ಗೊತ್ತಿತ್ತು. ಹಲೋ ಡ್ಯಾಡಿ, ಈಗ ತಾನೇ ಊರಿಗೆ ಬಂದ್ವಿ. ಇಲ್ಲಿ ಹಾಳಾದ ಮನೆ, ಹಳ್ಳಿ ಗುಗ್ಗು ಜಡ, ಡೈನಿಂಗ್ ಟೇಬಲ್ ಇಲ್ಲ, ಫ್ಯಾನ್ ಇಲ್ಲ, ಟಿವಿ ಇಲ್ಲ. ನಾಳೆನೆ ಎಲ್ಲವನ್ನ ತೆಗೆದುಕೊಂಡು ನೀನು ಇಲ್ಲಿಗೆ ಬಂದ್ಬಿಡು. ಸರಿ ಡ್ಯಾಡಿ. ಅದೇ ಬಹಳ ದಿನವಾಯ್ತು ನಿಮ್ಮ ಕೈಯಾರೆ ಮಾಡಿದ ಪೈಸದ ಊಟ ಮಾಡದೆ. ಬೇಗ ಬಡಿಸಿ ಬರಮ್ಮ, ಎಲ್ಲರೂ ಕೂಡಿ ಊಟ ಮಾಡೋಣ. ಅದೇ ನಂತರ ಊಟ ಮಾಡಿದರಾಯ್ತು. ಈ ಎಲ್ಲರೂ ಕೂಡಿದ ಸಂತೋಷದ ಸಮಯದಲ್ಲಿ ಸುಂದರವಾದ ಗೀತೆಯನ್ನು ಹಾಡಬಾರದೆ? Thank you.
ರಾಧಾ, ಹಳ್ಳಿ ಜನ ಗುಗ್ಗು ಅಂದ್ಯಲ್ಲ, ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತದೆ ಹಳ್ಳಿ ಜನ ಎಂಥವರೆಂದು. ನಾನು ಪಟ್ಟಣಕ್ಕೆ ಹೋಗಿ ಕಲಿತಿರಬಹುದು, ಆದರೆ ತಾತರ ಕಾಲದಿಂದಲೂ ನಮ್ಮದು ರೈತ ಮಣಿತನ. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಈ ಪರಮಾತ್ಮ. ಎಷ್ಟೋ ವಿದ್ಯೆ ಕಲಿತವು ನನ್ನ ಅತ್ತಿಗೆ ಬಡ ರೈತನ ಆತ ನನ್ನ ಅಣ್ಣನನ್ನು ಕೈ ಹಿಡಿಲಲ್ಲವೇ? ಅನ್ನ ಅತ್ತಿಗೆ ಚಿನ್ನ ಕಣಿಯವರು ಚಿನ್ನ. ನೋಡಿದ್ರೆ ಗೊತ್ತಾಗೋದಿಲ್ವೇ ಈ ಜನ ಎಂತವ್ರು ಅಂತ? ನಡಿ ಒಳಗೆ ಹೋಗೋಣ. ಮನೆ ಹೋದರೆ ಹೇಗಿರಲ್ಲ? ಹೊರಬೀಳಲೇ ನಿನ್ನ ಮಧುರವಾದ ಕಂಠದಿಂದ ಸುಂದರವಾದ ಗಾಯನ. ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಇಸುಕಾಟವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಚಂದ್ರನಿಗೆ ಸ್ಫೂರ್ತಿ ನಡೆದರೆ ನವಿಲುಗಳಿಗೆ ಸ್ಫೂರ್ತಿ ಹಾಡಲು ಕೋಗಿಲೆಗೆ ಸ್ಫೂರ್ತಿ ನುಡಿದರೆ ಅರಗಿಳಿಗೆ ಸ್ಫೂರ್ತಿ ಸೂರ್ಯನಿಗೆ ಸ್ಫೂರ್ತಿ ನಡತೆಯಲ್ಲಿ ರಾಮನಿಗೂ ಸ್ಫೂರ್ತಿ ಹಿಂದಿನ ವಿಷಯದಲ್ಲಿ ಇವನೇ ಈ ನಮ್ಮ ಕರುನಾಡಿಗೆ ಸ್ಫೂರ್ತಿ ಸೌಂದರ್ಯ ಅನ್ನೋದು ಹೆಣ್ಣಿಗೆ ಸ್ವಂತ ನೀನು ಯಾಮಿನಿ
ಎಲ್ಲಿರಲು ಯೋಚಿಸುವ ಸಮಯವು ಎಲ್ಲಿರಲು ನೀ ಕುಣಿಯೋ ಕಾಲ್ಗಂಟೆ ಸುತ್ತ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳವು ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ 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 ನಿನ್ನ ಬಿಂಕವು ಚಂದ ಯಾಮಿನಿ ನಯನಾಚಿಕೆ ಚಂದ ಯಾಮಿನಿ ಸುತ್ತಾಟವು ಚಂದ ಯಾಮಿನಿ 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 ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೀಗೆ ನಾಡಲಿ ಹೇಳಿ ಹೂಗಳೇ ಅರಿನೇನು ಮಾಡಬಾರ್ದ್ರಿ ಅಪ್ಪ ಮಾಡಬಾರ್ದ ಈ ಪೊಲೀಸ್ ನೌಕರಿನ ಮಾಡಬಾರ್ದ ರಾತ್ರಿ ಒಂದ್ ರೌಂಡ್ ಹೊಡೆದ ಮನಿಗೋಗಿ ನಿದ್ದೆ ಮಾಡ್ಬೇಕಂದ್ರ ಹೊಸದಾಗಿ ಬಂದಾರಿ ನಮ್ ಸಾಹೇಬ್ರ ಬಾಳ ಸ್ಟ್ರಿಕ್ ಅದಾರ ಇನ್ನು ಹೇಳ್ತೀನಿ ಅಪಾರ ಹೇಳು ಅಂದ್ರ ಇನ್ನ ನಿನಗ್ ಮದ್ವಿನ ಆಗಿಲ್ಲ ಅಂತಾರ ಅಲ್ಲ ಆ ಮೊಸರು ಮಾರು ಹುಡುಗಿ ನಾಳೆ ಬರ್ತನಂತ ಓದಾಕಿ ಇನ್ನಾದ್ರೂ ಬಂದಿಲ್ಲ ಎಲ್ಲಿ ಆ ಉತ್ತರ ಕಾಳನು ಗತಿ ಈಕೋ ಹಾಳಾಗ ಹೋದ್ನಂತನ ಇವತ್ತು ಬರ್ಲಿಕ್ಕೆ ಏನ್ ನೀ ನನ್ನ ಮದುವೆ ಹಾಕ್ಯು ಏನ್ ಇಲ್ಲೋ ಇದ್ರ ನಿಮ್ಮ ದಾರಿ ನಿಮಗ ನಮ್ಮ ದಾರಿ ನಮಗ ಹಾ ಬರ್ಲಿ ಬರ್ಲಿ ಬರಾಗ ಬರ್ಲಿ ಬರ್ಲಿ ಮ್ಯಾಗಿನ ಒಣಗ ದೋಸ್ತ ಮಸ್ತೈತಿ ಮಲ್ಲ ನನಗ ಒಟ್ಟು ಮ್ಯಾಗಿನ ಒಣಗ ದೋಸ್ತ ಮಸ್ತೈತಿ ಓ ಬಂದಳು ಬಂದಳು ಕಾಂಚನ 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 ಓ ಜಂಬವೇ ಇವಳಿಗೆ ಲಾಂಛನ 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 ಓ ಅಂದದ ಬೊಂಬೆ ನೀನು ಓ ಕದಲ್ ಕಿತ್ತುವ ರಾಣಿ ಬೇಕು ಈ ಅಂದದ ಮೇಲೆ ನಾನು ರಾಗದಲ್ಲಿ ಹಾಡುವೆ ನೀನು ಕೇಳು ಓ ಕಾಂಚನ ಇಲ್ಲ ಮೇಲೆ ಒಂದು ಕವನ ಕಂಡಾಗ ಕಣ್ ಹೊಡೆದ ಕೈಯಮ್ಮನ ಕೊಡಿ ಮುಂದೆ ಕೈ ಮಾಡಿ ಕಟ್ಟೋದಿ ಕತ್ತಲದಾಗ ಕಾಲ ತರದೇನಂತ ಕೆರೆಯ ಮನೆಗೆ ಬಂದ ಗಟ್ಟಿಯಾಗಿ ರಮ್ಮಣಿಯ ಹಿತ್ತಲದಾಗ ಹಾದಿ ಗೆಳೆಯ ಅಲಕ ಮಾಡಿ ಕಲ್ಲನ ಬೇಡ ಬಡತನ ನೋಡಿ ಹೊರಗಿಯಂಗ ಸಾಗತಿ ನಾನುಣ್ಣ ಚಂದುಳ್ಳ ಚೆಲುವ ದಿನ ಅಂತರದ ಮ್ಯಾಗಿನ ಬ್ರಹ್ಮ ಕಳಿಸಾದ ಸುತ್ತ ನಂಬೇನೆ ನಿನ್ನ ಕೊಡಬ್ಯಾಡ ಬಣ್ಣ ಕೊಪ್ಪಾದ ಮ್ಯಾಗ ಕೊಪ್ಪಾದ ಗುಂಡ ಮುತ್ತ ಕೊಡಲೇನ ಬಂದ ಹೊತ್ತಿ ಸಿಗವಲ್ಲಿ ಹೊತ್ತಿ ಮಡಿ ಕಡಿಗಿ ಬೆಟ್ಟಾಗ ಸಂಜಿ ಬಂದ ಏ ಬಾಟ್ಲಿಲಿ ಬರ್ದವ್ರಪ್ಪ ಬಾಯ್ಗ ಹಾಕೊಳ್ಳೆ ನೇನ ಆರೋಗ್ಯ ಕಾಣಿಕರ ತುಂಬಾ ಹುಡುಗಾರು ನಂಬರ್ ನನಗೆ ಬೇಕು ಭಾರತ ಹೃದಯಕ್ಕೆ ಕಾಣಿಕರ
ಬಾಳು ಬಿಟ್ಟ ಯಾಕ ಊರ ಬೆಟ್ಟ ಹೊಕ್ಕೆ ಯಾಕ ಒಳ್ಳೆ ಗೆಳತನ ಹುಡುಕಿ ನಿಂತ ಮಾಡಬ್ಯಾಡ ಅವ್ರಿಗೆ ಬಂದ ಹಾಕಬ್ಯಾಡ ಅವ್ರಿಗೆ ಬಂದ ಹೇಳಬ್ಯಾಡ ನನ್ನ ಮುಂದೆ ಸುಳ್ಳ ಅರುಸಿಲ್ಲ ನನ್ನ ಕಳ್ಳ ಹೊಸದಾಗಿ ಅವನಿಂದ ಬಿಟ್ಟಂದಿಲ್ಲ ಪಾದಂಗಾತ ನನ್ನ ಮರದ ಬಾಳಿ ಬಿಟ್ಟ ಬರತೀಯಾಗ ಜಗಳ ಹಚ್ಚದಾರ ಒಂದು ಸಾರಿ ನೀ ಹೇಳಿ ಬಿಡು ಕಾಡಬೇಡ ನೀ ಹೇಳಿಬಿಡು ನನ್ನನ್ನು ನೀನು ಪ್ರೀತಿಸುವೆ ಅಂದು ನಿಜವನ್ನು ಹೇಳಿದೆಯೋ ನಾನೇ ನಾನು ಸೇರಿದು ನಾನೇ ನಾನು ಸೇರಿದು ನಾನೇ ನಾನು ಸೇರಿದು ನಾನೇ ನಾನು ಸೇರಿದು ಮಾತನಾಡಿ ಸರ ಸಾಯಿ ಹಬ್ಬದನೆ ಮಡಿ ಮಾರಿ ನೋಡಕ ಬಂದೇನ ಹಬ್ಬದನೆ ಮಡಿ ಮಾರಿ ನೋಡಕ ಬಂದೇನ ನನ್ನ ಪ್ರೀತಿಗೆ ಬೆಳೆಯಾದ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ ಕಣ್ಣಲ್ಲಿ ತುಂಬಿರುವೆ ಮನದಲ್ಲಿ ಮನೆ ಮಾಡಿ ಚಿನ್ನ ಬಾಳಲ್ಲಿ ರಾತ್ರಿ ಬರದು ಏನಾಯ್ತು ಓ ಮಂಚ ನಮಗಾಗಿದೆ ಏಕೆ ಈ ಕೋಪ ಮನದಲ್ಲಿ ಬಾಬೇಗ ಇಲ್ಲಿ ಮನದಲ್ಲ ನೆನದಾಗಿದೆ ಇಂಥ ಏಕಾಂತನಿನ್ನ ಕಾಣದೆ ಇನ್ನು ನಿನ್ನಲ್ಲಿ ಆಸೆ ಮೂಡದೆ ತವೆ ಮತ್ತೊಂದು ತೊಟೆಯೋ ಹೇಳುವೆ ಚಿನ್ನ ಬಾಳಲ್ಲಿ ಬರದು ಏನೆಂದು ಓ ಮಂಚ ನಮಗಾಗಿದೆ ಡಬ್ಣ ಸೂಜಿ ಕೂದಲ ಯಾರಿಗ ಬೇಕು ಬಡ ಬಡ ಬರ್ರಿ ಬಟ್ಟ ಬಟ್ಟ ತಗೊಂಡ್ ಬರ್ರಿ ಈ ನಮನಿ ಪ್ಲೇಟ್ ಚೇಂಜ್ ಎಲ್ಲಿ ಹೋತ ನಿನ್ನ ಗಡಿಗೆ ಮತ್ತೇನ ಮಾಡುದ ಆ ಗಡಿ
ಗಡಿಗೆ ಹೊತ್ಕೊಂಡ್ ಐತಲ್ಲ ನನ್ನ ತಲಿ ತೆಂಗಿನಕಾಯಿ ಆಗೈತಿ ಮತ್ ಏನ್ ಮಾಡೋದು ನಮಗೂ ಸಾಕ ಹೋಗ್ಬಿಟ್ಟೈತಿ ಗಡಿಗೆ ಹೊತ್ಕೊಂಡು ಅದಕ್ಕ ನಮ್ಮ ಅಪ್ಪನ ಕೇಳವಲ್ಲ ಅದಕ್ಕ ಈ ವ್ಯಾಪಾರಕ್ಕ ನಿಂತೀನಿ ನೋಡ ಹಿಂಗ ನಾ ಎಲ್ಲಿ ಆ ಚೌಕ್ಸಿದ್ ನಿನ್ ಗಡಿಗೆ ತೂತ್ ಮಾಡ್ಯಾನ ಅಂತ ತಿಳಿದಿದ್ದೆ ಮೊದ ಒಂದ್ ಇದು ಮುಂಜಾನೆ ಕುಂತಾಗ ಮಣ್ಣು ಮುಗ್ತಿರ್ತದ ಅಂತ ನಾ ಹೇಳಿದ್ದೇನ್ ಕೆಲಸ ಮಾಡಿದಿ ಯಾವ ಕೆಲ್ಸ ಅದರಿ ಮದ್ವಿ ಕೆಲಸ ಬೇಡಪ್ಪ ಮಾರಾಯ ನಿಮ್ಮಂತ ಪೊಲೀಸರ ಚಟ ಅಂಕರ ಮೊದ್ಲ ಬೇಡ ಎಲ್ಲೆಲ್ಲ ತಿರುಗಿ ಬರೋದು ಮನ್ಯಾಗ ಬೀಳುದು ನಿಮ್ಮ ಮ್ಯಾಗ ಎಬ್ಬಿಸಿ ಸಾಕ ಹೋಗತ್ತ ನಿಮಗೂ ಈ ಅಬ್ಸು ರೂಢಿ ಐತ್ ಅಂದಂಗ ಆತಿ ಅಲ್ಲ ನಿಂಗಿ ಏನ್ ಬೆರಿಕೆದಿಯ ನಿನಗಿನ್ನ ಮದ್ವಿನ ಆಗಿಲ್ಲ ಎಷ್ಟ್ ಬೇಗ ರೂಢ ಮಾಡ್ಕೊಂಡಿ ಅಬ್ಸೋದನ ಸೋದ್ದಾದ್ ಬಿಡು ಇವನವನ ಅಲ್ರಿ ಇವ ಯಾವ ಪೊಲೀಸ್ ರೀಪ ಅಲ್ಲ ಇವ್ಗೇನು ರೂಢಿನ ಇಲ್ಲ ಅಂತ ಅಲ್ಲ ನೀವು ಪೊಲೀಸ್ ಅಂದ್ರ ಆಟೋ ರೂಢಿ ಮಾಡ್ಕೊಳಕಾಗ ಈಗ ಕಾಲದಾಗ ಐತಲ್ಲ ರೋಡಿನ್ಯಾಗ ಕುಡುದ ಹಂಗ ಬಿದ್ದಿರ್ತಾರ ಹುಡುಗರ ನೀವು ಒಂದ್ ಸ್ವಲ್ಪ ಅವ್ರಿಗೆ ಎಚ್ಚರ ಮಾಡಿ ಅವ್ರಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಹೋಗ್ಬೇಕ ಇಂತ ಪೊಲೀಸ್ ಕೆಲಸ ಮಾಡುದಂದ್ರ ನಾನ್ ನಮ್ಮಂಗಿಲ್ಲ ಬಿಡ ಏನಂಕಾರ ಪೊಲೀಸ್ ಅಲ್ಲ ಬಿಡ ಎಲ್ಲಾ ನಿಂಗಿ ಇಷ್ಟೆಲ್ಲಾ ತಿಳ್ಕೊಂಡಿ ಅದನ್ನ ಹೋಗಲ್ ಬಿಡ ಹಳೆ ಪುರಾಣ ನನ್ನ ಕೆಲಸ ಏನ್ ಮಾಡಿದಿ ಅದನ್ನ ಹೇಳೀಗ ಬೇಗ ಯಾವ ಕೆಲಸ ಮದುವೆ ಆಗೋ ಕೆಲಸ ನಿಮ್ಮ ಅಪ್ಪನ ಕೇಳ್ಕೊಂಬ ಅಂದಿದ್ನೋ ಆ ಪಂಚರ್ ತಿದ್ದವನ ನಾ ಮೊದಲ ಅಂದಿಲ್ಲ ಪೊಲೀಸರ್ನಾಗ ಮದ್ವಿ ಮಾಡ್ಕೊಂಡಲ್ಲ ಅಂತಂದ ನೋಡಿಂಗಿ ಪೊಲೀಸರ ಅಂದ್ರ ಸುಮಾರು ಅಂತ ತಿಳ್ಕೊಬೇಡ ಗಡಿ ನಾಳಿನಲ್ಲಿ ಹೇಗ್ ಸೈನಿಕರು ಭಾರತ್ ಮಾತೆ ಕಾಪಾಡ್ತಾರೋ ಇಲ್ಲಿ ನಾವು ಕಳ್ಳ ಕಾಕರಿಂದ ನಿಮ್ಮನ್ನ ಕಾಪಾಡ್ತೀವಿ ಪೊಲೀಸರು ಇರುವುದರಿಂದಲೇ ಯಾವ ಭಯ ಇಲ್ಲದ ನಿಮ್ಮಂತ ಹುಡುಗ್ಯಾರ ಹರಿಗೆ ಆಡ್ತೀರಿ ಇಲ್ಲ ಅಂದ್ರ ಇಲ್ಲಿ ಸುದ್ದ ಹುಡುಗರು ಅದಾರಲ್ಲ ನಿಮ್ಮಂತ ಸುಮ್ಮನೆ ಹುಡುಗ ಬಿಡ್ತಾರ ಜಿಂತಾತ ಆಡಿ ಕೈ ಬಿಡ್ತಾರ ಅದಕ್ಕೆ ನೀ ನನ್ನ ಮದುವೆ ಆಗಿಬಿಟ್ರ ನೀನು ಕೋಳು ತುಂಬ ನಕ್ಲೇಸ ಕಟಾಣಿ ಡಾಬಾ ತೀಕಿ ಸರ ಎಲ್ಲಾ ಮಾಡಿಸಿ ಹಾಕ್ತೀನಿ ಹೌದೇನೋ ಪೊಲೀಸ್ ಮಾವ ಏನ್ ಚಲೋ ಆಗುತ್ತೆ ನಿನ್ನ ಬಾಯಾಗ ಬಾರಿ ನನ್ನ ಮುದ್ದಿನ ಅರ್ಗಿನಿ ಹೌದೇನೋ ನನ್ನ ರಾಜ ಹಂಗ ನೋಡಿ 9 ಹರಿಯ ಬದಲಿಗೆ ಗೊಬ್ಬರ ಬಣ್ಣ ಹಚ್ಚಿ ಅದು ಸರಬಣ್ಣ ಹೌದನ ಶೀಲ ಕುಣಿತಾಲೋ ಕಲ್ಪ ಮಾಡಿಕೊಂಡು ಹೋಗಬಳ ಹುಡುಗಿ ಬರೋಬರಿ ಬಂಗೋರಿ ತಾಸ ಹಿಗಿಯ ಮೇಕಪ್ಪ ನೋಡಿ ಮುಂದೆ ಬರೋ ಸಾ ಮನಸ್ಸು
ಛೇ 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 ಏನ್ ಮಾಡಿದ್ರು ಈ ಪ್ರೀತಿ ಅನ್ನೋದ ಮಾಡಬಾರ್ದ್ರಿ. ಆದ್ರ ಈ 20ರ ಹರೇ ವಯಸ್ಸು ಕೇಳ್ಬೇಕಲ್ರಿ. ಇನ್ನು ಸುಮ್ಮನೆ ಹೋಗಿ ಮಣಕೊಂಡ್ ನಿದ್ದೆ ಮಾಡ್ಬೇಕಂದ್ರ ಅರ್ಧ ಮರ್ದ ಕೈ ತೋರಿಸಿ ಹೋದ ಹುಡುಗಿ ಇನ್ನೂ ಬರಲಿಲ್ಲ. ನನ್ನ ಮಾವ ಅವಂಗ ಹುಡುಗಿ ಚಿಂತೆ, ಅವಂಗ ಯಾವ್ದಾರ ಒಂದು ಹಳೆ ಹುಡುಗಿ ಫೋಟೋ ತಗೊಂಡ್ ಬಂದು ತೋರಿಸಿ ಅದನ್ನು ಯಾರು ಮಾಡ್ರಿ ಮತ್ತ ಇಲ್ಲ ಮತ್ತೆ ತಿರುಮಲಿಂದ ಇದ್ರಿಗೆ ಕುಂದ್ರ ನೋಡಿ ಮುದಿಕೆ ಆ ಹುಡುಗಿ ತಗೊಂಬಂದು ತೋರಿಸಿ ಮಳ್ಳ ಮಾಡಿ ಹುಡುಗಿ ಆರಿಸ್ಕೊಂಡು ಹೋಗ್ಲಿಕ್ಕಂದ್ರ ನನ್ನ ಹೆಸರು ಫೋಟೋಗ್ರಾಫರ್ ನಿಂಗಪ್ಪನ. ಓಹೋ ಫೋಟೋಗ್ರಾಫರ್ ನಿಂಗಾನ ನಿನ್ನ ಕಡೆನ ಹೊಂಟಿದ್ ನೋಡ್ತಮ್ಮ. ಮಾಳೆ ಮುಚ್ಚನ ಕಡೆ ಹೋಗಿದ್ನ್ಯಾ ಅವ್ರ ಕಾಕ ಏನ ಪಾಪ ಮಾಡಿ ತೀರ್ಕೊಂತಂತ ಅದಕ್ಕೆ ಬಂದ ಮಾಡ್ಯಾನ ಅಂಗಡಿ. ಅದಕ್ಕೆ ಫೋಟೋಗ್ರಾಫರ್ ಅಂತೇಳಿ ಬಂದಿದ್ನಿಪ್ಪ. ನಾ ಏನ್ ಕೆಲಸ ಏನ್ ಮಾಡಿದ್ಲಿ ತಮ್ಮ? ಯಾವ ಕೆಲಸ? ಓ ಅದೇ ಯಾವ್ದಾರ ಒಂದು 6 ಹುಡುಗಿಯರ ಫೋಟೋ ತಗೊಂಬ ಅಂತ ಹೇಳಿದ್ರೆ ತಗೋರಿ. ಇದ್ರಾಗ 6 ಹುಡುಗಿಯರ ಫೋಟೋ ಅದಾವ, ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೋರಿ. ತಮ್ಮನಿಗ ಚಲೋ ಚಲೋ ಅದಾವ ಇಲ್ಲೋ? ಏನ ಆಕೆ ನೋಡಿದ್ರೆ ನಿನಗ ಈ ಸತ್ತ ಹೋಲ್ಲ ಇನ್ನೊಂದ್ ಸ್ವಲ್ಪ ನಿಂತು ಹೋಗ್ಲಿ ಅಂತ ನೋಮ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೋದ್ರಾಗ. ಅದು ಹೆಸರು ಹೇಳಿ ಹೇಳಿ ತೋರಿಸ್ಲಿ ಹಂಗ ತಗೋಮಾವ ಅಂದ್ರ ಹುಟ್ಟು ಆಮೇಲೆ ತಗೊಂಬಿಡ್ಲ ಅವನ ಒಣ್ಣೆದ್ದ ನಮ್ಮ ಒಲ್ಯಾರ ಉಡುಚವ್ವ, ಎರಡನೇದ ನಮ್ಮ ಕಂಕ್ ನೋಡಿ ಮಲ್ಲವ್ವ, ಮೂರನೇದ ಅಲ್ಲಿ ರಾಮದ್ರಾಗ ಒಂದು ಮುದುಕಿ ಹೇಳೋದು ನೋಡಿಲ್ವ? ನೋಡಿಲ್ಲ ನೋಡಿಲ್ಲ. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ ಅವನ್ ಹುಡುಗಿ ತಮ್ಮ ಅದು ನಮ್ಮ ಉಳಿದಿಲ್ಲ ಅದು ಅಲ್ಪನ. ಇಲ್ಲ ಅಷ್ಟೇದ್ ಮಾತ್ರ ಹಳೇ ನಿನ್ನ ಫಿಗರ್ ಫೋಟೋ ನೋಡಿದ. ಹೌದಾ? ಇದ ಒಟ್ಟು ಅಲ್ಲಿ ಚಪ್ಪನ ಗಿಡ ಇರೋದಿಲ್ಲ ಅದನ್ನ ಅದ್ರ ಬಾಜುಕಿಂದ ಇದ. ಏ ಅಪ್ಪ ಅದು ಓದಿಲ್ಲ ಮರನರಿಗೆ ಕೊಟ್ಟನು ಹುಡುಗ ಫೋಸ್ ಕೊಟ್ಟನು ನಮ್ಮ ಕತ್ತಲಾಗ ಬಂದ ಹುಡುಗಿ ಆಗೋದು ಮೈ ಕಾಯಿ ತಡ್ಕೊಳಬೇಕ ನೋವ. ಯಪ್ಪ ತಾಯಿಲ್ಲ ನೋಡೋಣ ಫೋಟೋನ. ಯಾಕವಾ ನಿನಗೇನು ಸಾಕ್ತ ಬೇಕು ಫೋಟೋ ತಗೊಂಡು ನೀ ಏನು ಮಾಡಾಕಿ? ನನಗೂ ಒಂದು ಗಿರಾಕಿ ಬೇಕಾಗೈತಿ ನೋಡಾಕತ್ತೀನಿ. ನಿನಗೇನು ಸಾಕ್ತ ಬೇಕು? ನೋಡ್ತೀನೋ ಯಪ್ಪ ನಾನು ಹೆಂಗೈತಿ ಕೊಡು ಒಂದ್ ಸ್ವಲ್ಪ. ಅಯ್ಯೋ ಅಪ್ಪ ಇದು ನಿನ್ನ ಫೋಟೋನಾ? ಏ ಮಗನ ನಿಂಗ ಎಲ್ಲೆಲ್ಲಿ ತೆಗ್ದಿಲ್ಲ ಹೆಂಗ್ ತೆಗ್ದಿ? ಎಲ್ಲಿ ಬೇಕಲ್ಲಿ ತಗದ ಬಾ ಚಂದ ತೆಗ್ದಿಯಲ್ಲಿ ನನ್ನ ಮಗಳ ಫೋಟೋ. ಒಂದ ತಗದಾನೋ ಯಪ್ಪ? ತಗದಾನ? ಏನ್ ತಗದಾನು ನಿನ್ನ ಅವನ? ಫೋಟೋನೋ ಯಪ್ಪ ಫೋಟೋ ತಗದಾನ. ಜಿಟಿ ಜಿಟಿ ಮಳೆ ಗೊತ್ತಿದ್ದ. ಯಪ್ಪ ನಾ ಒಂದು ಮಾತು ಕೇಳ್ತೀನಿ ಅದನ್ನ ಹೇಳ್ತೇಯಪ್ಪ. ಹೇಳಲ್ಲೇವಾ ನನ್ನ ಮಗ? ಯಪ್ಪ ನಾನು ಐತಲ್ಲ ಇವನ ಮದ್ವಿ ಮಾಡ್ಕೊಳಕತ್ತೀನಿ, ಅವ್ನ ಮದ್ವಿ ಮಾಡ್ಕೊಂಡು ನಾ ಸಂಸಾರ ಮಾಡ್ತೀನಿ. ಅಯ್ಯಪ್ಪ ಇದೊಂದ ಮಾತು ಕೇಳಾಕತ್ತೀನಿ. ಇದೋ ಮಾತನ ನಿಂದ ನೀ ಹೇಳೋ ಮಾತ? ಹೌದ್ರಿ ನಾನ ಕೇಳ್ಬೇಕಂತ ಮಾಡಿದ್ನ. ಅಷ್ಟ್ರಾಗ ನಿಮ್ಮ ಮಗಳ ನಿಂಗಿನ ಕೇಳ್ಬಿಟ್ಟು ನೋಡ್ರಿ. ಬಿಡೋ ಮಗನ ನನ್ನ ಮಗಳ ಕೈ ಬಿಡ. ಸ್ವಲ್ಪ ಹಸಿ ಸಿಕ್ಕರ್ ಸಾಕ, ಕೈ ಹಾಕಕ ಬರ್ತಾನೆ ಮಗ. ಸರಿವಾ ನಿನ್ನ ಅವ್ನು ಸರಿ ಒಂದ್ ಗೊತ್ತಿನ ಅಂದ್ರೆ ಬಂದ ನಾನು ಒಳ್ಳೆ ಸೇರ್ಕೊಂಡಿ. ಅಲ್ಲ ಅಯ್ಯಪ್ಪ ನೀನ್ ಹಿಂಗ ಐತಲ್ಲ ನಮ್ಮ ಓಡ ಮದ್ವಿ ಮಾಡ್ಕೊಳ ಮುಂದ ನೀನು ಹಿಂಗ ಮಾಡ್ತಿದ್ದೆ ಅಂತಲ್ಲ. ಯವ್ವ ಮಗಳು
ನಾನು ಮದುವೆ ಆಗೋದು ನೀನು ನೋಡಿ ಏನುವ ನಾನು ಲಗ್ನ ಆಗಿದ್ದು ನಿನಗೆ ಹೆಂಗೆ ಗೊತ್ತಾಯ್ತು ನಿನ್ನವನ ಇನ್ನು ಒಳಗೆ ಹೊಟ್ಟೆ ಆಗಿದ್ದಿ ಇನ್ನು ನಿನಗೆ ಬಿಟ್ಟಿದ್ದಿಲ್ಲ ಎಣ್ಣಿ ನಿನಗೆ ಹೆಂಗೆ ಗೊತ್ತಾಯ್ತು ನಿನ್ನವನ ಇಲ್ಲ ಯಪ್ಪ ನಮ್ಮ ಐತಲ್ಲ ಹೇಳಿ ಸತ್ ಹೋಗ್ಯಾಳಕ್ಕಿ. ಹೌದು ಬಿ ನಿಮ್ಮ ಮೌನ ಹಂಗ ಇದ್ಲಿ ಬಿ ಯವ್ವ ಹಾಗೆ ನೀನು ತೆಗದ್ರಗ ಬಾ ದುಃಖಕತೆ ಯವ್ವ ಬಾ ದುಃಖಕತೆ ಅಳಬೇಡ್ರಿ ಮಾರ ಅಳಬೇಡ್ರಿ ಹಿಂಗ ಹತ್ರಿ ಹಂಗ ನನಗ ನೀ ಮಾವ ಅಂತ್ಯ ನಾ ನಿನಗೆ ಯಾವಾಗಲ್ಲಿ ತಮ್ಮ ಮಾವ ತಮ್ಮ ಹೇಳಮ್ಮ ಮಾವ ಆಗ್ಬೇಕಾದ್ರೆ ನಾನು ಹಳೆ ಹೆಂಗಿರ್ಬೇಕು ಗೊತ್ತೈತಿ ನಿನಗ ಹೆಂಗಿರ್ಬೇಕ ಮಾವ ಕೈಯಾಗ ಗಡಿಯಾರ ಕಟ್ಟಿರ್ಬೇಕ ಹಾ 5 ಬಳ್ಳಿಯಾಗ ಉಂಗ್ರ ಇಟ್ಟಿರ್ಬೇಕ ಹಾ ಮೇಲಾಗಿ ಶ್ರೀಮಂತನಾಗಿರ್ಬೇಕ ಮಾತ ಒಬ್ಬನ ಗಂಡ ಮಗ ಇರ್ಬೇಕ ಹಾ ಕೈಯಾಗ ಎಮ್ಮಿಟಿ ಇರ್ಬೇಕ ಹಾ ನಾ ಅಂತ ಕೊಡ್ತೇನೆ ಮಗ ನನ್ನ ಮಗಳ ನೀನಂತ ಚಿಪ್ಪಣ್ಣಾಗಿ ಕೊಡುದಿಲ್ಲ ನಾ ಬಿಡುದಿಲ್ಲ ಮಾವ ಯಾಕಪ್ಪ ಮಗನ ಯಾಕೆ ಬಿಡುದಿಲ್ಲ ನೀ ಏನಾರು ಜೇನುತುಪ್ಪ ಹಾಕಿ ಬೆಳೆಸಿನ ಯಾಕೆನ ಯಪ್ಪ ನೀ ಇಬ್ರು ಹಿಂಗ ಜಗಳ ಆಡಕತ್ರಂದ್ರ ನಾ ಯಾರ್ ಗುಟ್ಟನ ಓಡೋಗ್ಬಿಡ್ತೀನಿ ನೋಡ್ ಮತ್ತೆ. ನೋಡ್ತಮ್ಮ ನಿಂಗನ ಹೇಳ್ರ ನಂದೊಂದ ಮಾತ ಹೇಳಮ್ಮ ನನಗೆ ಎಲ್ಲಾರ ಒಂದ್ ಚಲೋ ವರ ನೋಡಿ ನನಗೆ ಮದುವೆ ಮಾಡಿಬಿಡ ಅಂದ್ರ ನನ್ನ ಮಗಳ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ. ನಡಿವಾ ತಂಗಿ ನಡಿ ಹೋಗು ನಡಿನ ಯಪ್ಪ ನೀನನ್ನ ಮದ್ವಿ ಮಾಡ ನಿನಗೊಂದು ಮುತ್ತಿನಂತ ಹುಡುಗಿನ ಹಡದ್ ಕೊಡ್ತೀನಿ ನೀನ ಮದ್ವಿ ಮಾಡ್ಕೊಳಕತ್ತೆ ಹೆಂಗಂತಿ ಮಾವ? ಹ್ಞೂ ಅಂತನ ಜಾತ್ರಿ ಮಾಡುನು ರಾತ್ರಿ ಬರಬೇಕ ನೀ ರಾತ್ರಿ ತುರುಣುವ ಜಾತ್ರಿ ಮಾಡುನು ರಾತ್ರಿ ಬರಬೇಕ ನೀ ರಾತ್ರಿ ತುರುಣುವ ಜಾತ್ರಿ ರಾತ್ರಿ ಬೆಳಕನ
ಹಳಸಲ ಹುಡುಗ ಬೇಡ ಇನ್ನೊಂದು ನಿಂಗೆ ನಿಮ್ಮ ಅಪ್ಪನ ಗಿಡ ಬೇಡ ನಿಮ್ಮ ಅಪ್ಪನ ಭಾಳ ಕಾಟಾಗೈತ ಬೇಡ ಇನ್ನೊಂದು ಬೇಡ ನಿಮ್ಮ ಅಪ್ಪನ ಇವತ್ತ ಅದರಲ್ಲಿ ಸಿಟ್ಬಿಟ್ಬಿಡು ಇವತ್ತ ನಮ್ಮ ಅಪ್ಪನ ಕಾಯಿ ಹೊಡೆದಿಟ್ಟಿಯೋ ನೀನೋನ ನೋಡ್ತಮ್ಮ ನಿಂಗನ ಮೊದಲ ನನ್ನ ಕೆಲಸ ಆಗ್ಬೇಕಾ ಏನದು ಕೆಲಸ ಆಮೇಲೆ ಮುಂದಿನ ವಿಚಾರ. ಅಲ್ರಿ ಸೆಟ್ರ ನಮ್ಮಂತ ಹರಿಯದ ಹುಡುಗರಿಗೆ ಕನ್ಯಾ ಸಿಗೋಲ್ಲು ನಿಮಗೆ ಎಲ್ಲಿ ತರಬೇಕ್ರಿ ಅದ್ರಾಗ 30 MRF ಕ್ರೆಡಿಟ್ ಆಗೈತೆ ಏ ಮಗನ ನಿಂಗ ಹೇಳಮ್ಮ ನೀ MRF ಟೈರ್ ಅಂತೇಳಿ ಟ್ಯೂಬ್ಲೆಸ್ ಟ್ಯೂಬ್ ಆಗೋದು ಯಾವಾಗಲಿ ಮಗನ ನೀನ ನನ್ನ ಮಗಳು ಬೇಕೋ ಬೇಡ ನಿಂಗ ಬೇಕಂದ್ರ ನನಗೊಂದು ಚಲೋ ಹೆಣ್ಣು ನೋಡಿ ಮದುವೆ ಮಾಡ, ಇಲ್ಲಾಂದ್ರೆ ಬಿಡ ಮಗನ. ನಮ್ಮ ಸಾದರತ್ತಿ ಮಗ ಪೊಲೀಸ್ ಅದನ, ಅವ್ನು ಕೊಟ್ಟು ಮದುವೆ ಮಾಡಿಬಿಡ್ತೀರಿ. ನಿಂದೆಲ್ಲ ನನಗೆ ಕಿರಿಕಿರಿ ಯಾಕೋ ನೀನ್ ಅಲ್ಲ ಹೌದ್ರಿ ಸೆಟ್ರ ನಿಮ್ಮ ಮಗಳು ಹೇಳೋ ಮಾತಾ ಖರೆ ಐತೆ. ಹೋಗಿ ಪೊಲೀಸ್ಗೆ ಹೋಗ ನಿಮ್ಮ ಮದ್ವೆ ವಿಷಯ. ಅದ್ರಾಗ ನೀವು ಮದ್ವೆ ಆಗೋದು ಸೆಕೆಂಡ್ ಸ್ಟೆಪ್ನಿ. ಎಲ್ಲಾರು ಕೈ ಬಿಟ್ಟಿದ್ದ. ಯಪ್ಪ ಪೊಲೀಸರ ಸವಾಸ ಬೆಳತಾನ ಉಪವಾಸ ಅನ್ನೋದು ಗೊತ್ತಿಲ್ಲನ. ಅವ ಮದುವೆ ಹಾಕಿನಂತ ಕರ್ಕೊಂಡೋಗಿ ಆ ಪೊಲೀಸ್ ಸ್ಟೇಷನ್ ಐತಲ್ಲ 4 ದಿನ ಸೊಳ್ಳಿ ಕಳಿಸ್ತಾ ಹೋಗಿದ್ದಾನೋ ಯಪ್ಪ. ಅದು ಗೊತ್ತಾಗಂಗಿಲ್ಲ ನನಗ. ಅಲ್ಲೋ ಯವ್ವ, ನಮ್ಮ ಸಾದರತ್ತಿ ಮಗ ಹಂಗೆ ನನಗೇನು ಮೋಸ ಮಾಡೋದಿಲ್ಲ. ಯಾಕಂದ್ರೆ ಕಾಸು ನನ್ನ ಹಳೆ ಅದಾನ ಯವ್ವ, ನನ್ನ ಹಳೆ ಅದಾನವ. ಸೆಟ್ರ ಹಿರಿಯರು ಒಂದ ಮಾತು ಹೇಳ್ಯಾರ, ನಿಮ್ಗ ಏನಾರ ಸ್ವಲ್ಪ ಗೊತ್ತೈತ ಅದು? ಅಮ್ಮ ಬಿಟ್ಟು ಮಾಡ್ಯಾಳಿಲ್ಲೋ ನನಗೆ ಗೊತ್ತಿಲ್ಲ. ಪಂಚಾಯತ್ ಹುಯ್ಯಾಳ ಕಾದಿ ಕಾಕಿ ಇವ್ರನ್ನ ಯಾವತ್ತು ನಂಬಾರಂತ ಯಾರು ಅಕ್ಕನ ಬಂಗಾರವನ್ನು ಪತ್ತಾರ ಬಿಟ್ಟಿಲ್ಲ ಅಂತ. ಈಗ ಹಳ್ಳಿದವ್ರು ಬಿಡ್ತಾನ ನಾನೇನ ಮೋಸ ಮಾಡುವಂತ ಗ್ಯಾರಂಟಿನ. ಹೌದಾ ಯಪ್ಪ, ಈ ನಿಂಗು ಮಮ್ಮ ಹೇಳೋದು ಕರೆ ಐತೆ. ಅಂತೂ ಮಗನ ಶಾಟ್ ಹೊಡ್ಸಿದ್ರಿ ನನಗ. ಇಲ್ಲಿ ಬಿಡ್ರಿ, ಒಮ್ಮೆ ಹೊಡಿಸಿನಿ ಶಾಟ್. ಹೌದು ತಮ್ಮ ನಿಂಗನ ಏನ ಅಂತೇಳಿ ಹಿಂದೆ ಹೊಡ್ಸಿದ್ದೆ ಏನು ಮುಂದೆ ಹೊಡ್ಸಿದ್ಯೋ? ಅಲ್ರಿ ಸೆಟ್ರ ನಿಮ್ಮ ಮಾತು ಕೇಳ್ರ ನಗಿ ಬರತ್ರಿ. ಯಾಕ್ಲಿ ನಿಂಗ ನನ್ನ ಮಾತು ಕೇಳಿದ್ರಿ ನಿನಗೆ ಯಾಕೆ ನಗಿ ಬಂತಿಲಿ? ನನ್ನ ಸಂಕಟ ನನಗೈತಿ ಒಳಗೆ ರಗಡ, ನನಗೂ ಚಪಾತಿಲಿ ನಿಂಗ ಯಾಕೆ ನಗತಿಲಿ ತಮ್ಮ? ಅಲ್ರಿ ನೀವೇನಾರು ಯಾವಾಗಾದ್ರ ಶಾಟ್ ಹೊಡಿಸ್ಕೊಂಡ್ರು ಏ ತಮ್ಮ, ನಾನು ರಗಡ್ ಓಡಿಸ್ಕೊಂಡಿನ ಕರೆ, ಆದ್ರೆ ನಿಮ್ಮಷ್ಟು ಬರ್ಗೆಟ್ ಆಗೈತೆ ನಾನು ಓಡಿಸ್ಕೊಂಡಿಲ್ಲಪ್ಪ. ಲೋಕೋಪರ್ ಲಾರ್ಜಿಗೆ ಹೋಗಿ ಓಡಿಸ್ಕೊಂಡಿಲ್ಲ ನಾವು. ಏನ ಹಿಂಗ್ ಹೊಡಿಸ್ಕೊಂಡ್ರು ಏನ ಮುಂದೆ ಹೊಡಿಸ್ಕೊಂಡ್ರು? ತಮ್ಮ ನಿಂಗನ ಅದ ನೆನಪಿಲ್ ಬಿಡು ನನಗ. ಯಾಕಂದ್ರ ನನ್ನ ಬಟನ್ ಐತ್ಲ ಆಗ ಲಗುನ ಸುಡಗಾಡಿ ಸೇರಿ ಬಿಟ್ಟದ. ಅಳ್ಬ್ಯಾಡ್ರಿ ಸೆಟ್ರ ಅಳ್ಬ್ಯಾಡ್ರಿ, ನೀವ ಹೆಂಗ ಹತ್ರಿ ಹಂಗ? ನಿನ್ನ ಮಗಳನ್ನ ನನಗೆ ಕೊಟ್ಟು ಬಿಡ್ರಿ, ಬೇಗ ನಾವಂತ ಮುತ್ತಿನಂತ ಹರಿದು ಕೊಡ್ತಾನೆ. ಬೇಕಾದಂಗ ಶಾಟ್ ಹೊಡ್ಸ್ಕೊಡ್ರಿ ಎಲ್ಲಿ ಬೇಕು ಅಲ್ಲಿ. ಹೌದು ಯಪ್ಪ, ಮೊದಲ ನಿಂದ ಅವಸರ ಇದ್ದಂಗ ಐತಿ, ನಿನ್ನ ಮದುವೆ ಮಾಡ್ಕೊ. ಇಲ್ಲಿ ಅರೇದ್ ಹುಡುಗಿ ನಿಂತಳ, ಅಕ್ಕಿದ ಮದುವೆ ಮಾಡೋದ್ ಬಿಟ್ಟು ಪಾಪ ನಿಂದ ಸೊರಾಕತೈತಲ್ಲ, ನಿನ್ನ ಜಲ್ದಿ ಮದುವೆ ಮಾಡ್ಕೊ. ಇಲ್ವಾ ನಿನ್ನ ಚುಡು ಹತ್ರ ಬೇಕ. ನನಗೂ ಇರುದಿಲ್ಲ ನಾ ಏನಾರ ಒಂದಿಟ್ಟ ಕುಚ್ಚಿ ಗಿಡ ಮುಪ್ಪಾದ್ರೆ ಹುಳಿ ಮುಪ್ಪು ಇರುದಿಲ್ಲ ಅಂತ. ನನ್ನ ಮಗಳ ನಡಿ ಸುಮ್ಮನೆ ನಡಿ, ನಿನ್ನ ಅವನ ಪಾಠಸ ದುಡ್ಡು ಕೊಂಡೇಡಿ. ಏ ಹಿಂಗವ ನಿನಗ ಮದುವೆ ಬೇಕೋ ಬೇಡೋ? ಬೇಕೋ ಯಪ್ಪ ಬೇಕಾ? ಮದುವೆನು ಬೇಕು ಎಲ್ಲಾ ಬೇಕು. ಸ್ವಲ್ಪ ಸರದ್ ಬಿಡ. ಶಾಂಪು ಬೇಕೇನ್ರಿ? ಜಾಡ್ಸೊಂದ್ ಹೇಳ್ತಾನೆ. ತಡಿ ದೋಸ್ತ, ಈ ಸಲ ಕಪ್ ನಮ್ದ. RCB.
ಗಳಿಗಳಿಪಾಯಿ ಮೈಯಾರಿ ಬಾದಾಮಿ ಬಣ್ಣದ ಗಜಗೌರಿ ಅಜ್ಜೀವಿಗನದ ಕಸ್ತೂರಿ ಹರಿದ ಹುಡುಗಿನ ಕಣ್ಣೂರು ಗಳಿಗಳಿಪಾಯಿ ಮೈಯಾರಿ ಬಾದಾಮಿ ಬಣ್ಣದ ಗಜಗೌರಿ ರಾಧಾ, ಹೇಗಿದೆ ಈ ನಮ್ಮ ಹಳ್ಳಿಯ ವಾತಾವರಣ? ನಿನಗೆ ಹಿಡಿಸಿತಲ್ಲವೇ? ಬಯಸಿ ಬಂದವಳಿಗೆ ಎಲ್ಲವೂ ಹಿಡಿಸುತ್ತೆ. ಹಳ್ಳಿ ಯಾತ್ರೇನು, ದಿಲ್ಲಿ ಯಾತ್ರೇನು ಅಲ್ಲ ರೀ, ನಡೆದೊಂದು ಮಾತು ನಡೆಸ್ಕೊಡುವಿರಾ? ಒಂದೇಕೆ ಚಿನ್ನ, 100 ಮಾತು ಕೇಳು, ನಡೆಸಿಕೊಡುತ್ತೇನೆ. ನನಗಂತೂ ಈ ಹಳ್ಳಿಯಲ್ಲಿದ್ದು ಬಹಳ ಬೇಸರವಾಗಿ ಬಿಟ್ಟಿದ್ದೇವೆ. ನಿಮ್ಮ ಅಣ್ಣನವರನ್ನಂತ ಭೇಟಿ ಹಾಕಿದ್ದಾಯ್ತು. ಈ ಆಸ್ಪತ್ರೆಯನ್ನ ಮುಚ್ಚಿ ಬೆಂಗಳೂರಿಗೆ ಹೋಗ್ಬಿಡೋಣ, ಏನಂತೀರಾ? ಹೆಂಡತಿಯಾದವಳು ಗಂಡನ ಎಲ್ಲ ಜವಾಬ್ದಾರಿಗಳನ್ನು ಹೊತ್ತು ಕೈ ಹಿಡಿದು ನಡೆಸಬೇಕಾಗಿದ್ದು ಹೆಂಡತಿಯ ಧರ್ಮ ಕಣೆ. ನಿನಗೇನು ಗೊತ್ತು? ಹೀಗೆಲ್ಲ ಹೇಳಿಬಿಟ್ಟರೆ ಹೇಗೆ ರಾಧಾ? ಅಣ್ಣನವರನ್ನ ಬಿಟ್ಟು ಬರೋದು ಅಷ್ಟು ಕಷ್ಟನಾ? ಕಡು ಬಡತನದಲ್ಲಿ ಹುಟ್ಟಿದ ನನಗೆ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನು ಬಂಗಾರಂತೆ ನೋಡಿಕೊಂಡಿದ್ದಾರೆ ನನ್ನ ಅಣ್ಣ. ನಿಜವಾಗಲೂ ನನ್ನ ಅಣ್ಣ ಅಪರಂಜಿ ಕಣೆ. ಅಪರಂಜಿ ಅಂತ ಹೇಳುವ ಅಣ್ಣನನ್ನು ಬಿಟ್ಟು ಹೊರಗೆ ಹೋಗೋದು ಸರಿನಾ? ಹೇಳು ರಾಧಾ, ನೀನು ಹೇಳುವುದು ಸರಿನಾ? ಬೆಂಗಳೂರಿನಲ್ಲಿ ನಾವಿಬ್ರು ಹಾಯಾಗಿರಬಹುದಲ್ಲ? ನಿನ್ನ ತಳಕು ಬಳಕು ಮಾತು ನಂಬಿಕೊಂಡು ಅಪರಂಜಂತಿ ಇರುವ ಅಣ್ಣನನ್ನು ಬಿಟ್ಟು ಬಂದರೆ ಹೇಗೆ ರಾಧಾ? ನೀನು ತಿಳಿದು ಹೇಳುತ್ತೀಯೋ ತಿಳಿಯದೇ ಹೇಳುತ್ತೀಯೋ ನನಗಂತೂ ಒಂದು ಅರ್ಥವಾಗುತ್ತಿಲ್ಲ. ನೋಡು, ನಮ್ಮ ಸಂತೋಷಕ್ಕೆ ಮತ್ತೊಬ್ಬರ ಸಂತೋಷವನ್ನು ಹಾಳು ಮಾಡುವುದು ಈ ಮನುಷ್ಯನ ಮಾನವೀಯತೆ ಅಲ್ಲ ರಾಧಾ. ನೀನು ಹೇಳುವುದು ಸರಿನಾ? ನೀವಿಷ್ಟು ಹೇಳಿದ ಮೇಲೆ ಮುಗಿಯಿತು. ಮೆಚ್ಚಿದ ಕನೇ ನಿನ್ನ ಮಾತನ್ನು. ಗಂಡನ ಮೇಲೆ ಅದೇನೋ ಪ್ರೀತಿ, ಅದೇನೋ ಸಹನೆ, ಕುಟುಂಬದ ಮೇಲೆ ಅಂತ ಅದೇನೋ ಗೌರವ. ಮೆಚ್ಚಿದ ಕನೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಲು ಎಷ್ಟು ಅಂದ್ರೆ 3 ಮತ್ತೊಂದು ಎಂದಂಗಾಯ್ತು ನಿನ್ನ ಮಾತಿನ ಅರ್ಥ. ನಿನ್ನ ಹೃದಯಕ್ಕೆ ಮೆಚ್ಚುವಂತೆ ಒಂದು ಮಾತು ಹೇಳುತ್ತೇನೆ ಕೇಳು. ಒಂದು ಪುಟ್ಟ ಮಗು ಅಂಬಿಗಾಲು ಇಟ್ಟ ನಡೆಯಬೇಕಾದರೆ ಅದು ಆಕಸ್ಮಿಕವಾಗಿ ತಪ್ಪು ಹೆಜ್ಜೆ ಇಟ್ಟರೆ ಕೈ ಹಿಡಿದು ನಡೆಸುವಳು ತಾಯಿ ಇರುತ್ತಾಳೆ. ಅದೇ ಮಗು ಬೆಳೀತಾ ಬೆಳೀತಾ ದೊಡ್ಡವನಾದ ಮೇಲೆ ತಾಯಿ ಮಾತು ಅವನಿಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಪಕ್ಕದಲ್ಲಿ ನಿನ್ನಂತ ಹೆಂಡತಿ ಬಂದಿರುತ್ತಾಳೆ. ಹೆಂಡತಿಯಾದವಳು ಎಲ್ಲ ಗಂಡನ ಜವಾಬ್ದಾರಿಗಳನ್ನು ಹೊತ್ತು ಕೈ ಹಿಡಿದು ನಡೆಸಬೇಕಾಗಿದ್ದು ಹೆಂಡತಿಯ ಧರ್ಮ. ಚಿಕ್ಕ ವಯಸ್ಸಿನಲ್ಲಿ ಅಣ್ಣ ಸಾಲ ಬೇರೆ ಮಾಡಿದ್ದಾನೆ. ಆ ಬಂಗಾರಂತ ಅಣ್ಣನ ಆಸೆ ಈಡೇರಿಸುವ ತನಕ ಮನೆ ಬಿಟ್ಟು ಹೋದರೆ ಹೇಗೆ ರಾಧ? ನೀನು ಹೇಳುವುದು ಸರಿನಾ? ಬೆಂಗಳೂರಿನಲ್ಲಿ ಹಕ್ಕಿ ಪಕ್ಷಿಗಳಂತೆ ಯಾರು ಭಯವೂ ಇಲ್ಲದೆ ಇರಬಹುದಲ್ಲ, ಮತ್ತೊಬ್ಬರ ಸಂತೋಷ ನಮಗೇಕೆ? ಇಲ್ಲಿ ನೋಡು ರಾಧ, ಮಾವಿನ ತೋಟ, ಮುಂಗುರುಳು ಹಾರಾಡುತ್ತಿವೆ.
ನೀನು ಎಷ್ಟೊಂದು ಸುಂದರವಾಗಿ ಕಾಣುತ್ತೀಯ ಅಂತ ಕೂಗಿ ಹೇಳ್ತೀನಿ ಪ್ರಕೃತಿಯ ಸೌಂದರ್ಯ. ಇದನ್ನೆಲ್ಲ ನೋಡಿದರೆ ನಿನ್ನ ಜೊತೆ ಕಾಲ ಕಳೆಯುತ್ತಾ ಇಲ್ಲೇ ಇರಬೇಕಂತ ಅನಿಸುತ್ತದೆ. ಹಾ, ಆಗಲಿ ಏನೋ ಅಂದೆ ಅಲ್ಲ, ಹಳ್ಳಿ ಜನ ಗುಗ್ಗು ಅಂದೆ ಅಲ್ಲ, ಅದು ಹಾಗಲ್ಲ. ಇವತ್ತು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದು ಈ ಇಡೀ ನಾಡಿಗೆ ಅನ್ನ ಹಾಕೊಂಡು ಈ ಬಡ ರೈತನೆಂಬುದು ನಿನಗೇನು ಗೊತ್ತಿರಾದ? ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಶ್ರೀಮಂತರು ನಮ್ಮಂತ ಬಡ ರೈತರ ನೆರಳಿನಲ್ಲಿ ಬದುಕುತ್ತಿದ್ದಾರೆ. ಇದೆಲ್ಲ ನಿನಗೇನು ಗೊತ್ತಿರಾದ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿ ಕಳೆದುಕೊಂಡ ನನಗೆ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನು ಕಷ್ಟಪಟ್ಟು ಓದಿಸಿ ದೊಡ್ಡ ಡಾಕ್ಟರ್ ಮಾಡಿದ್ದಾರೆ. ನನ್ನ ಅಣ್ಣ ಓದಿಸ್ಲಿಕ್ಕೆ ಸಾಲ ಬೇರೆ ಮಾಡಿದ್ದಾರೆ. ಆ ಸಾಲವನ್ನು ತೀರಿಸಿ ಮುಂದೆ ನೋಡಿದ್ರಾಯ್ತು. ರಾಧ, ಇಲ್ಲಿ ನೋಡು, ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆ ಮಾವಿನ ತೋಟ. ಹೋಗಿನಿ ಇಂಪಾದನಾದ ಚಿಲಿಪಿಲಿ ಅನ್ನುವ ಹಕ್ಕಿಗಳ ಗಡು, ನಿರ್ಭಯವಾಗಿ ಹಾರಾಡುವ ಹಕ್ಕಿಗಳು, ಜುಳುಗು ಹರಿಯುವ ಈ ನೋಡಿ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿದರೆ ನಿನ್ನ ಜೊತೆ ಕಾಲ ಕಳೆಯುತ್ತಾ ಇಲ್ಲೇ ಇರಬೇಕಂತ ಅನಿಸುತ್ತದೆ ರಾಧ ನನಗೆ. ಬಲು ರಸಿಕರು ನೀವು, ಮಾತಿನಲ್ಲಿ ನೋಡಿ ಮಾಡಿ ನನ್ನ ಹೃದಯವನ್ನೇ ಕದ್ದ ಕಳ್ಳನಲ್ಲವೇ ನೀವು? ಈ ರಸಿಕನ ಮನದ ಒಡತಿಯಾಗಿ ಹೊರಬೀಳಲಿ ನಿನ್ನ ಕೋಗಿಲೆ ಕಂಠದಿಂದ ಇಂಪಾದ ಗಾನ. ಸಂಗಾತಿ ಓ ಸಂಗಾತಿ, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಹರಾಮಣಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳೋ ದೊರೆಸಾನಿ ಸಹಧರ್ಮಿಣಿ. ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಒಡವೆ ನೀಡೋಡು ಭಾಮಾಮಣಿ. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ. ಪ್ರತಿ ನಿಶ್ವಾಸ ಪುಷ್ಪಾಂಜಲಿ. ಪ್ರತಿಪದದೊಳಗು ಪ್ರತಿಫಲಿಸುವೆವು, ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ.
ರಸದೂತ ಒಲವಿರದೆ ಜಗವೆಲ್ಲಿದೆ ನೀನಡೆಯಲೆಂದು ಮಳೆಬಿಲ್ಲು ತಂದು ಹಾದಿಯಲಿ ನಾ ಹಾಸುವೆ ರಾಗಗಳ ತಂದು ಬೆಳೆಯಾಗಿಯಂದು ಕಿವಿಗೋಲೆಯ ಮಾಡುವೆ ಅಳಿಸದ ಕವನ ಸಾಂಗತ್ಯ ಸಿಂಹಾಸನ ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ಸಹರಾಮಣಿ ನನ್ನ ಸಹಚಾರಿಣಿ ನನ್ನ ಎದೆಯಾಳೋ ದೊರೆ ಸಾರಿ ಸಹಧರ್ಮಿಣಿ ನರಗಳ ಒಳಗೆ ಸ್ವರಗಳ ಕೊಡುಗೆ ಒಲವಿನ ಒಡವೆ ನೀಡೋರು ಭಾಮಾಮಣಿ ಗಲ್ಲಂತಿ ಘಮ್ಮಂತಿ ಓ ಸೇವಂತಿ ರಾವ ಇನ್ನು ನಾನು ದವಾಖಾನೆಗೆ ಹೋಗಿ ಬರುತ್ತೇನೆ ಬಾಯ್. ಹಲೋ ಮಿಸ್ಟರ್ ಕೃಷ್ಣ, ಯಾವಾಗ ಬಂದೆ ಅಮೆರಿಕಾದಿಂದ? ಓ ನಮಸ್ಕಾರ ಬಾ ಗೆಳೆಯ, ಈಗ 2-3 ದಿನ ಬಂದು. ಅಂತೂ ಅಣ್ಣನ ಆಸೆಯಂತೆ ಡಾಕ್ಟರ್ ಪದವಿಯನ್ನು ಮುಗಿಸಿಕೊಂಡು ಜನರ ಸೇವೆ ಮಾಡಲು ಬಂದಿರುವುದು ತುಂಬಾ ಸಂತೋಷವಾಗುತ್ತದೆ ಮಿತ್ರ. ನನಗೆ ಮಿತ್ರ, ಇವ್ರು ಯಾರು? ನನಗೆ ಪರಿಚಯವಾಗಲಿಲ್ಲ. ಓ ಮರ್ತೇ ಬಿಟ್ಟೆ, ಇವಳು ನನ್ನ ಹೆಂಡತಿ. ಒಮ್ಮೆ ಕಾಲೇಜಿನಲ್ಲಿ ನಮ್ಮಿಬ್ಬರ ಪರಿಚಯವಾಯಿತು. ಮೇಲಾಗಿ ಅಗರ್ಭ ಶ್ರೀಮಂತರ ಮಗಳು. ಇವಳ ಹೆಸರು ರಾಧಾ ಅಂತ. ಓಹೋ ನಮಸ್ಕಾರ. ಹೆಸರು ತುಂಬಾ ಸೊಗಸವಾಗಿದೆ. ನಿಮ್ಮ ಪರಿಚಯವಾಗ್ಲಿಲ್ಲ? ಇವರು ಇದೇ ಊರಿನ MLA ಮಿಸ್ಟರ್ ವಿಷಕಂಠ ಅಂತ. ಓಹ್, ಒಳ್ಳೆಯ ಹುದ್ದೆಯನ್ನೇ ಆರಿಸ್ಕೊಂಡಿದ್ದೀರಾ ಗೆಳೆಯ. ಬಹಳ ದಿನಗಳ ನಂತರ ಭೇಟಿಯಾಗಿದ್ದೇವೆ, ಊಟ ಮಾಡಿಕೊಂಡೇ ಹೋಗುವಂತೆ ಬಾ. ಬೇಡ ಮಿತ್ರ, ಇನ್ನೊಂದು ಸಲ ಬರುವೆ. ಈಗ ಚುನಾವಣೆ ಸಮಯ, ನನಗೆ ತುಂಬಾ ಕೆಲಸಗಳಿವೆ. ಹಾಗಿದ್ದರೆ ನಾವು ಬಂದ ಬಹಳ ಹೊತ್ತಾಯ್ತು, ನಾವಿನ್ನು ಹೋಗಿ ಬರುತ್ತೇವೆ. ಆಯ್ತು ಮಿತ್ರ. ಹಾ ವಿಶ್ವಕಂಠ, ಮನೆಗೆ ಬರೋದನ್ನ ಮರಿಬೇಡಿ. ಸಮಯ ಸಿಕ್ಕಾಗ ಹೋಗ್ಬೇಕು. ಆಯ್ತು. ಅಂತೂ ಇವರಿಬ್ಬರ ಪರಿಚಯವಾಯಿತು. ಹೊತ್ತು ನೋಡಿ ವಂಚು ಹಾಕಿ ಹಲ್ಲ ತಮ್ಮ ಇಬ್ಬರ ಬಾಳಿನಲ್ಲಿ ಬೆಂಕಿ ಬಿರುಗಾಳಿಯನ್ನು ಎಬ್ಬಿಸಿ ಬೀದಿ ನಾಯಿಯಂತೆ ಬೀದಿ ಬೀದಿ ತಿರುಗುವಂತೆ ಮಾಡದಿದ್ದರೆ ನನ್ನ ಹೆಸರು ವಿಷಕಂಠನೇ ಅಲ್ಲ. ಇನ್ನು ಈ ರಾಧಾ ರಸ ತುಂಬಿದ ಮಾವಿನ ಹಣ್ಣು. ಈ ರಸಪೂರಿತವಾದ ಮಾವಿನ ಹಣ್ಣನ್ನು ಹೀರದೆ ಬಿಡವನಲ್ಲ ಈ ವಿಷಕಂಠ. ಹೇಗಿದೆ ಈ ಕಲಿಯುಗದ ಕಾರುಬಾರಿಗಳ ಕಾರಸ್ಥಾನ?
ಚುನಾವಣೆಯಲ್ಲಿ ನಮ್ಮ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬಂದರೆ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಎಲ್ಲ ಹಳ್ಳಿಗೂ ಏನೇನು ಮಾಡಬೇಕೆಂದು ಎಲ್ಲವನ್ನು ಮಾಡಿಬಿಟ್ಟಿಯ. ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ನಾನೇ ಈ ಸಲ ಗೆದ್ದು ಬರಬೇಕು ಅಂದಾಗ ನಮ್ಮೂರ ಯಾರಾದ್ರೂ ನನ್ನ ವಿರುದ್ಧ ಪ್ರಚಾರ ಮಾಡಕತ್ತಾರೆ ಏನು? ಹೌದು ಬಿಡ್ರಿ ಸಾಹೇಬ್ರ, ನಿಮ್ದು ವರ್ಚಸ್ಸು ಆಂಧ್ರ ತಾಲೂಕದಾಗ ಭಾಳ ಐತ್ರಿ. ಆದ್ರ ಆ ರೈತ ಸಂಘ ಅಧ್ಯಕ್ಷ ಅದನಲ್ರಿ, ನಿಮ್ ವಿರುದ್ಧ ಪ್ರಚಾರ ಮಾಡತಾನ್ರಿ ಸಾಹೇಬ್ರ, ಪ್ರಚಾರ ಮಾಡಕತ್ತಾನ. ಹೋಗಿ ಕರೆದುಕೊಂಡು ಬಾ, ಒಳ್ಳೆಯ ಮಾತಿನಿಂದ ಸರಿ, ಇಲ್ಲದಿದ್ದರೆ ಓಡಿಸಿ ಬಿಡೋಣ ಎಂಬ ಲೋಕದ ದಾರಿಯನ್ನ. ಬ್ಯಾಗ್ ಬಿತ್ತಂತೀವ್ರಿ, ಒಳಗಾಗಿ ಬರೀ ಅನ್ನ ಉಣ್ಣಂಗ ಸೊಕ್ಕಿರ್ಬೇಕಾದ್ರ ಬರೀ ಹಸಿ ಮಾಂಸ ತಿನ್ನವ್ ನಾನು, ನನಗೆ ಎಷ್ಟಿರ್ಬೇಕು ಕೊಬ್ಬು. ಕಾರ್ಬಾರಿ ವಿಷಕಂಠ ಪ್ರಚಾರಕ್ಕೆ ಹೋದವನು ಇನ್ನೂ ಏಕೆ ಬರಲಿಲ್ಲ? ಬರಾಕತ್ತಾರಿ ಅಪ್ಪ, ಇಲ್ಲೇ ದಾರ್ಯಾಗದಾರ, ಬಂದ್ರ ನಮಸ್ಕಾರ ರೀ ಸಾಹೇಬ್ರ. ಯಾಕೋ ಯಾವ್ದೋ ಒಂದು ವಿಚಾರದಾಗ ಮಗ್ನಾಗಿರಲ್ಲ, ಯಾಕೆ? ಯಾರಾದ್ರೂ ಏನಾರು ಅಂದಾರ ಏನ್ ನಿಮಗ? ಅದಾನಲ್ರಿ ಅಪ್ಪ ಆ ರೈತ ಸಂಘ ಅಧ್ಯಕ್ಷ ಬಸವರಾಜ ಬಾಯಿಗೆ ಬಂದಂಗ ನಿಮಗ ನಮಗ ಅಷ್ಟಲ್ರಿ ನಮ್ಮ ಸಾಹೇಬ್ರಿಗೆ ಬಾಯಿಗೆ ಬಂದಂಗ ಹೆಂಗ ಸಿಕ್ಕಂಗ ಬೇದಾನ್ರಿ ಸಾಹೇಬ್ರ, ಹೆಂಗ್ ಸಿಕ್ಕಂಗ ಬೇದಾನ. ಮಿಸ್ಟರ್ ವಿಷಕಂಠ, ಅವನು ನಮ್ಮ ದಾರಿಗೆ ಅಡ್ಡ ಬಂದರೆ ಕೋಳಿ ಕೊಂದಂತೆ ಚರಾಚರ ಎಂದು ಕೊಂದು ಬಿಡ್ರಿ ಆ ಮಗನ್ನ. 5 ವರ್ಷದಿಂದ ನಮ್ಮ ವಿರುದ್ಧ ಯಾವ ಬಡ್ಡಿ ಮಗನು ಪ್ರಚಾರ ಮಾಡಿಲ್ಲ. ಈ ವರ್ಷ ರೈತ ಸಂಘದ ಅಧ್ಯಕ್ಷನಾಗಿದ್ದಾನೆಂದು ಎಷ್ಟು ಸೊಕ್ಕು ಬಂದಿದೆ ಆ ಶೋ ಮಗನಿಗೆ. ನೋಡ್ರಿ ಸಾಹೇಬ್ರ, ಸಿಟ್ಟಿನ ಕೈಯಾಗ ಏನಾರು ಬುದ್ಧಿ ಕೊಟ್ರ ಸಿಟ್ಕೊಂಡ್ ಸಾಯಿದು ನಾವು ಅವನನ್ನ ಸಾಯಿಸ್ಬಿಟ್ರ ಕೇಸ್ ನಮ್ಮ ಮೇಲೆ ಬರ್ತೈತ್ರಿ. ಎಲೆಕ್ಷನ್ಕ ಬಹಳ ತೊಂದ್ರೆ ಆಗತ್ರಿ ಸಾಹೇಬ್ರ. ನೋಡು ವಿಷಕಂಠ, ನಮ್ಮ ವಿರುದ್ಧ ವಿರೋಧ ಪಕ್ಷದವರು ಪ್ರಚಾರ ಮಾಡಿ ನಾವು ಸೋತರೆ ಹೈಕಮಾಂಡ್ಗೆ ಮಾತು ಕೊಟ್ಟಿದ್ದೇನೆ, ನಮ್ಮದೇ ಪಕ್ಷ ಪ್ರಚಂಡ ಬಹುಮತದಿಂದ ಆರಿಸಿ ಬರುವುದು ಎಂದು. ಸೋಲು ನೋಡ್ರಿ ಸಾಹೇಬ್ರ, ಈ ವಿಷಕಂಠ ನಿಮ್ಮವನಿರುವಾಗ ಸೋಲು ಎಂಬ ಶಬ್ದನೇ ಸುಳಿಕೊಡುದು. ಆಯ್ತಲ್ರಿ ಪುಂಡು ಪರಶುರಾಮನ ಕೊಟ್ಟಲಿ. ಹಂಗೇನಾದ್ರೂ ಮಾಡಿಬಿಟ್ಟೆ ನಾವು ಮುಂದಿನ ಊರಿಗೆ ಹೋಗಿ ಬರುತ್ತೇವೆ. ನಾವು ಬರೋದ್ರೊಳಗಾಗಿ ಆ ಬಂಡ ಬಡ್ಡಿ ಮಗನಿಗೆ ನಮ್ಮ ದಾರಿಗೆ ಅಡ್ಡ ಬರಬೇಡ ಅಂತ ಚೆನ್ನಾಗಿ ಹೇಳಬೇಕು. ಸರಿಯಾ? ಲೇಶಕ್ಕೆ ಇಡಿಲೆ ಕೊಡಿನ, ಬಿಸಿಲು ಬಹಳ ಐತೆ. ಅಲ್ರಿ ನಮ್ಮ ಅಪ್ಪಗ ನಾನು ಉಡ್ಸಿದ ನಮ್ಮ ಅಪ್ಪಗ ನಾ ಕೊಡಿ ಹಿಡಿದಿಲ್ಲ. ಇಂಥ ಚಿಪ್ಪಣ್ಣಾಗಿ ನಾ ಕೊಡಿ ಹಿಡಿಬೇಕಾ? ಎಂಥ ಕಾಲ ಅಂತ ನೋಡ್ರಿ ಅಪ್ಪ. ಆ ಗೀತಾನ ಕರ್ಕೊಂಡು ಹೋಗಿ ತಿರುಮಲ 6 ದಿನಾಗ ಬುಕ್ ಮಾಡಿಬಿರ್ಬೇಕು. ನಾನ ಇವ್ರಿಗೆ ಚಿಕನ್ ಊಟ ಹೇಳ್ಬೇಕ, ಸೇರೆ ಹೇಳ್ಬೇಕ. ನನಗ್ರಿ ನೆಂಟಿ ಸೇರೆ ಸಿಂಗಲ್ ಪುರಿ ಏನು ಮಾಡಿದ್ರಿ? ಕಾಲಮಾನ ಹಂಗೈತಿ. ಶೆಟ್ಟಿ ಏನ್ ಮಾತಾಡಕತ್ತಿದ್ದ? ಅಪ್ಪ ಸಾಹೇಬ್ರ ಇಲ್ಲದ್ರಿ ನಾನು ನೋಡ್ರಿ
ಏನಿಲ್ರಿ ನಿಮ್ ಬಗ್ಗೆ ತುರ್ನೂರಾಗ ಓಟ್ ಹಾಕ್ರಿ ಅಂತೇಳಿ ಪ್ರಚಾರ ಮಾಡತಿದ್ದೀನ್ರಿ ವರ್ಣನೆ ಮಾಡತಿದ್ನಿ ಸಾಹೇಬ್ರ. ನಡಿ ಬಾಳ ಏನ ಕಿಶಾಕತ್ತಿಲ್ಲ ಇಲ್ಲಿ ನಡೆದಾರೆ. ಬಸವರಾಜ ಬಸವರಾಜ ಯಾರು ಯಾರಿಗಾಗಿ ನೀನು ವಿಷದ ಬೀಜವನ್ನು ಬಿತ್ತಲಿಕ್ಕೆ ಬಂದಿರುವಿಯಾ? ಏನು ಇಲ್ಲ, ನನ್ನ ಗೆಳೆಯ ಬಸವರಾಜ ಮನೆಯಲ್ಲಿಲ್ಲವೇ? ಅವನ ಹತ್ರ ಸ್ವಲ್ಪ ಕೆಲಸವಿತ್ತು, ಅದಕ್ಕೆ ಬಂದಿರುವೆ. ಉಂಡ ಮನೆಗೆ ಕಣ್ಣು ಹೊಡೆಯುವ ರಾಕ್ಷಸರು ನೀವು. ಹದ್ದ ಹಾಕಿ ನಿಮ್ಮ ಹತ್ರ ಅವ್ರದ್ದೇನು ಕೆಲಸವಿದೆ? ನೋಡಿ, ಅಲ್ಲಿ ನಾನು ನಿಮಗೆ ಸರಿಯಾದ ಪಾಠವನ್ನು ಕಲಿಸಿದ್ದೇನೆ. ಬೇಗನೆ ಬಂದ ಕೆಲಸವನ್ನು ಮುಗಿಸಿಕೊಂಡು ಹೋಗಬೇಕು. ನೀನೇನಾದರೂ ಕಾಮದ ಕಣ್ಣನ್ನು ಬಿಚ್ಚಿದ್ದೀಯಾ? ಆದ್ರೆ ಮೊನ್ನೆ ನಡೆದಿರುವ ನನ್ನ ಗಂಡನ ಮುಂದೆ ಈ ವಿಷಯ ಘಟನೆ ಹೇಳಿದರೆ ಹೇಳಬೇಕಾಗುತ್ತದೆ. ಹುಷಾರಿಂದ ಇರು. ಅವಾಗ ಬಂದಿರಿ, ನಿಂತೇಕೊಂಡಿಯಲ್ಲೋ, ಕುಳಿತುಕೋ. ಗೀತಾ, ಬಹಳ ದಿನಗಳಾದ ನನ್ನ ಗೆಳೆಯ ಬಂದಿದ್ದಾನೆ. ಬಿಸಿ ಬಿಸಿಯಾದ ಕಾಫಿಯನ್ನು ತಯಾರು ಮಾಡಿ ಕೊಡಬಾರದೆ? ರೀ ಗೀತಾ, ಸುಮ್ಮನೆ ನಿಂತಿರಲ್ಲ, ಒಳಗೆ ಹೋಗಿ ಕಾಫಿಯನ್ನು ತೆಗೆದುಕೊಂಡು ಬಾ. ರೀ, ಪರಿಚಯ ಇಲ್ಲದವರನ್ನು ಒಳಗಡೆ ಕರೆದು ಕರೆಯಬಾರದ್ರಿ. ಯಾಕಂದ್ರೆ ಪರಿಚಯ ನೆಪ ಹೇಳಿ ಗಂಡಸರು ಇಲ್ಲದ ಸಮಯದಲ್ಲಿ ಕಾಮದಾಹವನ್ನು ಹಿಂಸಿಕೊಳ್ಳುವ ಬಂಡ ಗಂಡಸರು ಹೆಚ್ಚಾಗಿದ್ದಾರೆ ಈ ಆ ಸಮಾಜದಲ್ಲಿ. ಗೆಳೆಯ, ಬಂದ ವಿಷಯ ಏನು ಇಲ್ಲ ಮಿತ್ರ, ಬಹಳ ದಿನಗಳಾಯ್ತು ನನ್ನ ನಿನ್ನ ಭೇಟಿಯಾಗಿ, ಅದಕ್ಕೆ ಬಂದಿರುವೆ. ಈಗ ಗೆಳೆಯ, ರೈತ ಸಂಘದ ಅಧ್ಯಕ್ಷನಾಗಿರುವೆ ಅಂತೆ ನೀನು. ಈ ವಿಷಯ ನನಗೆ ತಿಳಿಸೇ ಇಲ್ಲ. ನಾನು ಪತ್ರಿಕೆಯಲ್ಲಿ ಓದಿ ತಿಳಿದುಕೊಂಡೆ ನಿನ್ನ ವಿಷಯವನ್ನು. ಹೌದು ಮಿಸ್ಟರ್ ಯಶಕಂಠ, ಬರಗಾಲದಲ್ಲಿ ರೈತರ ಬಾಳು ತುತ್ತು ಅನ್ನಕ್ಕೆ ಗತಿಯಿಲ್ಲದಂತೆ ಆಗಿದೆ. ಊರಿನ ಊರಿಗೆ ಹೋಗುವ ಪರಿಸ್ಥಿತಿ ಬಂದಿದೆ. ಈ ಚುನಾವಣೆಯಲ್ಲಿ ಒಳ್ಳೆ ಪಕ್ಷಕ್ಕೆ ಓಟ್ ಹಾಕಲು ತೀರ್ಮಾನಿಸಿದ್ದೇನೆ. ಗೆಳೆಯ, ನಿನಗೆ ಒಂದು ಒಳ್ಳೆಯ ವಿಷಯನೇ ಹೇಳೋದಕ್ಕೆ ಬಂದಿರುವೆ. ಆದರೆ ನೀನು ತಪ್ಪು ತಿಳಿದುಕೊಳ್ಳ ಅಂದ್ರೆ ಮಾತ್ರ ಆ ವಿಷಯ ನಿನಗೆ ಹೇಳುತ್ತೇನೆ ಮಿತ್ರ. ಏನು ಹೇಳು ಗೆಳೆಯ, ಒಳ್ಳೆಯದಿದ್ರೆ ನೋಡೋಣ. ಅದು ಜನಸಾಮಾನ್ಯರಿಗೆ ಒಳ್ಳೆಯದಾಗಿದ್ರೆ ಮಾತ್ರ. ನೋಡಿ ಮಿತ್ರ, ಈ ಊರು ಚಿಂತೆ ಮಾಡಿ ಆ ಮುಲ್ಲಾ ಸೊರಗಿದನಂತೆ. ನಿನಗೇಕೆ ಬೇಕೋ ಈ ಜನರ ಚಿಂತೆ? ಅಂದರೆ ನಿನ್ನ ಮಾತಿನ ಅರ್ಥ? ಗೆಳೆಯ, ನೇರವಾಗಿ ಹೇಳು, ನನ್ನ ಮೇಲೆ ಸಂಕೋಚವೇ? ನೋಡು ಗೆಳೆಯ, ಈ ಸಲ ನಮ್ಮ ಕಾಳಿಂಗರಾಯರು ಚುನಾವಣೆಗೆ ನಿಂತಿದ್ದಾರೆ. ಪ್ರತಿ ಸಲನು ಆರಿಸಿ ತಂದಂತೆ ಈ ಸಲನು ಆರಿಸಿ ತರಬೇಕಂತೂ ನಿರ್ಧಾರ ಮಾಡಿದ್ದೇವೆ. ಅವರ ವಿರುದ್ಧ ನೀನು ಪ್ರಚಾರ ಮಾಡಕತ್ತೆ ಅಂತ ತಿಳಿದು ಬಂತು. ಅದಕ್ಕೆ ನಿನಗೆ ಹೇಳಲು ಬಂದಿರುವೆ. ದೊಡ್ಡವರ ವಿರುದ್ಧ ನಮಗೇಕೆ ಬೇಕು ಹೊಗೆತನ? ಹಸುವಿನಂತೆ ಓದಿದ್ದಾದರೆ ನರಭಕ್ಷಕನಂತೆ ರಕ್ತವನ್ನು ಹೀರಿಬಿಡುತ್ತಾನೆ ಆ ಕಾಳಿಂಗರಾಯ. ಹೀಗೋ ಸಮಾಚಾರ. ಒಂದು ವೇಳೆ ಕಾಳಿಂಗರಾಯನ ವಿರೋಧ ಪ್ರಚಾರ ಮಾಡಲಿಲ್ಲ ಅಂದರೆ ಅದರ ಪರಿಣಾಮವನ್ನು ನೀನೇ ಎದುರಿಸಬೇಕಾಗುತ್ತದೆ ಮಿತ್ರ. ನೋಡು ಮಿಸ್ಟರ್ ಯಶಕಂಠ, ಗೆಳೆಯನೆಂದು ಸುಮ್ಮನೆ ಬಿಟ್ಟರೆ ಬೇರೆ ಯಾರಾಗಿದ್ದರು ಆ ವಿಷಯವೇ ಬೇರಿತ್ತು. ಈ ವಿಷಯದ ಬಗ್ಗೆ ನೀನೇ ಮಾತನಾಡಲು ಬಂದಿರುವೋ ಅಥವಾ ಕಾಳಿಂಗ ರಾಯನೇ ಕಳಿಸಿದ್ದಾನೆ? ಸತತವಾಗಿ 5 ವರ್ಷದಿಂದ MLA ಆಗಿ ಸಮಾಜದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಲ್ಲ. ಆಚೆ ಹೋದರೆ ಅವನ ಜನ್ಮಕ್ಕೆ ಸರಕಾರದ ಹಣವನ್ನು ಕೊಳ್ಳೆ ಹೊಡೆದು ಅಣ್ಣ ತಮ್ಮನ ಹೆಂಡತಿ ಹೆಸರುಗಳಲ್ಲಿ ಗುತ್ತಿಗೆದಾರನಾಗಿ ಸುಳ್ಳು ಕಾಗದವನ್ನು ಸೃಷ್ಟಿಸಿ
ಸರ್ಕಾರದ ಎಲ್ಲ ಹಣವನ್ನು ನುಂಗಿ ನೀರು ಕುಡಿದು ಬಡವರ ಬಾಯಿಗೆ ಮುಳ್ಳಾಗಿ ಮೇಲ್ತಿರನಲ್ಲ ಆ ಕಾಳಿಂಗರಾಯ ಈ ಸಲ ಅವನಿಗೆ ಮತ ಹಾಕಲು ನಿರಾಕರಿಸಿದ್ದೇನೆ. ನೋಡು ಬಸವರಾಜ, ಸಮಾಜದ ಆಗೋಗ ಬಗ್ಗೆ ನಮಗೇಕೆ ಬೇಕು? ಮೊದಲು ನಾವು ಶ್ರೀಮಂತರಾಗಬೇಕು. ವಿಚಾರ ಮಾಡು, ಗಾಳಿ ಬಂದಾಗ ತೂರಿಕೊಂಡವನೇ ಜಾಣ. ಮನೆಗೆ ಬಂದ ಭಾಗ್ಯಲಕ್ಷ್ಮಿಯನ್ನು ನಿರಾಕರಿಸಬೇಡ ಮಿತ್ರ, ವಿಚಾರ ಮಾಡು. ಆ ಭಾಗ್ಯಲಕ್ಷ್ಮಿ ಒಳ್ಳೆ ರೀತಿಯಿಂದ ಬರುವುದಲ್ಲ, ಅನ್ಯಾಯವಾಗಿ ಬಂದಿದ್ದು ಅನ್ಯಾಯವಾಗಿಯೇ ಹೋಗುತ್ತದೆ. ಲಂಚದ ಆಶೆಗೆ ಮತವನ್ನು ಕಳೆದುಕೊಳ್ಳಲು ಈ ಬಸವರಾಜ ಏನಿದ್ದರೂ ನಿಮ್ಮಂತ ಲಂಚಖೋರಿಗೆ ಮಾತ್ರ ಅವನ ಹೊರಡಬಹುದು. ನೋಡು ಮಿತ್ರ, ಕೊನೆಯದಾಗಿ ಹೇಳುತ್ತೇನೆ, ಬೆಂಕಿಯನ್ನು ಕೈಯಲ್ಲಿ ಇಟ್ಟುಕೊಂಡರೆ ಸುಟ್ಟು ಗಾಯ ಆಗುವುದು ನಿನ್ನ ಕೈಗಳೇ. ಅದಕ್ಕೆ ಕಾಳಿಂಗರಾಯರ ವಿರುದ್ಧ ಪ್ರಚಾರ ಮಾಡುವುದನ್ನು ನಿಲ್ಲಿಸು. ನನ್ನ ಮಿತ್ರನೆಂದು ನಿನಗೆ ಹೇಳ್ತಾ ಇದ್ದೇನೆ. ಒಂದು ನಿಮ್ಮಂತ ತಲೆಹೆಡಕರ ಗೆಳೆತನ ಮಾಡಿದರೆ ನಾವು ಕೂಡ ಕೈ ಹಿಡಬೇಕಾಗುತ್ತದೆ. ಹಣದ ಆಶೆಗಾಗಿ ಬಂಡ ಕಾಳಿಂಗರಾಯನಿಗೆ ಬೆಂಬಲಿಸಬೇಕೇ? ಒಂದು ಎಳೆ ಬೆಂಬಲಿಸಿದ್ದರೆ ನನ್ನ ಜೀವನದಲ್ಲಿ ಸಾಧ್ಯವೇ ಇಲ್ಲ. ಮಿಸ್ಟರ್ ವಿಶ್ವಕಂಠ, ಬಂದ ಕೆಲಸ ಆಯಿತು, ತಾವೇನೋ ಹೊರಡಬಹುದು. ಆಯ್ತು ಮಿತ್ರ, ನಾನಿನ್ನು ಬರುತ್ತೇನೆ. ಆಗಬಹುದು. ಹಾ ಗೀತಾ, ರೈತ ಮುಖಂಡರು ಸಭೆಯನ್ನು ಕರೆದಿದ್ದಾರೆ. ನಾನು ನಮ್ಮ ರೈತರ ಸಮಸ್ಯೆಯನ್ನು ಬಗೆಹರಿಸಬಹುದು. ಹೌದ್ರಿ, ರೈತ ಜಗದ ಕರ, ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅಂತೆ. ನೀವು ಮಾಡಿದ ವಿಚಾರ ಒಳ್ಳೆಯದಾಗಿದೆ. ಹೆಂಡತಿ ಅಂದರೆ ಹೀಗಿರಬೇಕು. ಎಲ್ಲ ಹೆಣ್ಣು ಮಕ್ಕಳು ನಿನ್ನಂತೆ ತಿಳುವಳಿಕೆಯಿಂದ ನಡೆದರೆ ಸಮಾಜದಲ್ಲಿ ಇರುವ ದುಷ್ಟ ನಡವಳಿಕೆಗಳು ತಾವಾಗಿ ಮಾಯಾಗಿ ಹೋಗಬಹುದು. ವರದಕ್ಷಿಣೆ, ಲಂಚ ತಾನೇ ಮಾಯ ಹೋಗುವುದು. ಹೋಗಿ ನಾನು ಬಿಸಿ ಬಿಸಿ ಅಡಿಗೆ ರೆಡಿ ಮಾಡುತ್ತೇನೆ. ನೀವು ಕೆಲಸ ಮುಗಿಸಿಕೊಂಡು ಬನ್ನಿ, ಒಳಗಡೆ ಎಲ್ಲ ತಯಾರು ಮಾಡಿಟ್ಟಿರ್ತೀನಿ, ಬನ್ನಿ. Thank you.
ಈ ಸುಂದರವಾದ ಕಾಡು, ಹಕ್ಕಿಗಳ ಹಾರಾಟ, ಚುಳು ಚುಳು ಎಂದು ಹರಿತಾ ಇದೆ ಈ ನದಿ, ನೀಲಿಂದ ತುಂಬುತ್ತಾ ಇರೋ ಆ ಜಲಧಾರೆ, ಕೋಗಿಲೆ ಇಂಪಾದ ಧ್ವನಿ, ಹಕ್ಕಿಗಳ ನಿಲುವನ್ನು ನೋಡ್ತಾ ಇದ್ರೆ ಈ ಸುಂದರವಾದ ಕಾಡಿನಲ್ಲಿ ಅತ್ತಿ ಮುತ್ತಾಡಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ಅಣ್ಣನ ಆಜ್ಞೆಯಂತೆ ಜನಸೇವೆಯೇ ಜನಾರ್ದನ ಸೇವೆ ಎಂದು ಕೆಲಸಕ್ಕೆ ಹೋಗೋದು. ಹೀಗಾದ್ರೆ ಹೆಂಡತಿ ಆಸೆಯಿಂದ ಪೂರೈಸುವ ಇವನು ಬರೀ ದವಾಖಾನೆ ಎಂದು ಹೋಗ್ತಾನೆ. ಹೀಗಿರುವಾಗ ನನ್ನ ಕಾಮದಾಹವನ್ನ ಹಿಂಗಿಸುವವರು ಯಾರು? ಹೋ ರಾಧಾ, ಇತ್ತ ಕಡೆ ತಾವು ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು. ಅದಕ್ಕೆ ಈ ಸ್ವಚ್ಛತವಾದ ಕಾಡಿನಲ್ಲಿ ಕಾಲ ಕಳೆಯಲು ಬಂದಿರುವೆ. ಓಹೋ, ಒಬ್ಬಳೇ ಏಕೆ ಬಂದಿರುವೆ? ಆ ನಿನ್ನ ಪ್ರಿಯಕರೆಯಲ್ಲಿ? ಅವನೊಬ್ಬ ಮೂಢ. ಜನಸೇವೆಯೇ ಜನಾರ್ದನ ಸೇವೆ ಎಂದು ಬರೀ ದವಾಖಾನೆ ಎಂದು ಹೋಗುವನು. ನನ್ನ ಜೊತೆಯಲ್ಲಿ ಅವರು ಯಾವಾಗ ಬರ್ತಾರೆ? ಒಳ್ಳೆ ಸಮಯಕ್ಕೆ ಹಕ್ಕಿ ತಾನಾಗೆ ಬಲಿಗೆ ಬೀಳುವಂಗ ಕಾಣುತ್ತೆ. ಹಾ ರಾಧಾ, ಆ ನಿನ್ನ ಅಕ್ಕ ಮತ್ತು ಭಾವ ಚೆನ್ನಾಗಿದ್ದಾರೆ ತಾನೆ? ಅವರು ಚೆನ್ನಾಗೇ ಇದ್ದಾರೆ. ಹಾ ವಿಷ್ಕಟ, ನೀವು ನಡೆದೊಂದು ಮಾತನಾಡಿಸ್ಕೊಡುವಿರಾ? ಆಯ್ತು ರಾಧಾ, ಹೇಳು, ನನ್ನ ಕಡೆ ಸಾಧ್ಯವಾದರೆ ನಡೆಸಿಕೊಡುತ್ತೇನೆ. ಈ ಸ್ವಚ್ಛಂದವಾದ ಕಾಡಿನಲ್ಲಿ ವಸಂತ ಮಾಸದಲ್ಲಿ ಚಿಗುರೊಡೆದ ಗಿಡ ಮರಗಳಲ್ಲಿ ಅರಳಿದ ಹೂಗಳಲ್ಲಿ ಈ ಹೂವಿನ ಮಕರಂದವನ್ನ ಹೀರುವ ದುಂಬಿ ನೀನೇಕೆ ಆಗ್ಬಾರ್ದು? ರಾಧಾ, ಏನು ಮಾತನಾಡುತ್ತಿರುವೆ? ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥ ಆಗ್ಲಿಲ್ವೇ ರಸಿಕ? ರಾಧಾ, ಏನಿದು? ಸ್ನೇಹಿತನ ಹೆಂಡತಿ ಜೊತೆ ನಾನು ಈ ರೀತಿ ನಡೆದುಕೊಳ್ಳೋದು ಸರಿನಾ? ಏಕೆ ಭಯವಾಗ್ತಾ ಇದೆ? ಒಂದು ಹಣ್ಣು ಪಕ್ವವಾಗಿರುವಾಗ್ಲೇ ಅದನ್ನ ಅನುಭವಿಸಬೇಕು. ಅಂದಾಗ್ಲೇ ಅದರ ರುಚಿ ಗೊತ್ತಾಗುತ್ತೆ. ಅದರಂತೆ ಒಂದು ಯೌವನ ತುಂಬಿದ ಹೆಣ್ಣು ಮೈ ತುಂಬಿ ನಿಂತಿರುವಾಗ ಅದರ ಒಡೆಯ ಅದನ್ನ ಅನುಭವಿಸದೆ ಹೋದ್ರೆ ಪರಪುರುಷನ ಸಂಘ ಬಯಸೋದು ಸಹಜ ಅಲ್ವೇ? ಬಾಪ್ರಿಯ, ನನ್ನ ಕಾಮದಾಹವನ್ನ ಹಿಂಗಿಸಬ. ಆಯ್ತು, ಹಸಿದ ಹೊಟ್ಟೆಗೆ ಉಣಬಡಿಸುತ್ತೇನೆ ಎಂದರೆ ಯಾರು ಬೇಡ ಅಂತಾರ? ಬಾ ನನ್ನ ಮುದ್ದಿನ ಅರಗಿನಿ.
ಶಾಕುಂತಲೆ ಈಗ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತು. ನಾನೀಗ ಬರುವೆ. ಬಂದು ಬಹಳ ಹೊತ್ತಾಯ್ತು. ರಾಧಾ, ಮತ್ತೆ ನಿನ್ನ ಭೇಟಿ ನಾಳೆ ಮತ್ತೆ ಇದೇ ಹೊತ್ತಿಗೆ ಬರುವೆ. ಆಯ್ತು. ಟಾಟಾ. ಹಂತು ಪಕ್ಷಿ ತಾನಾಗೆ ಬಲಿಗೆ ಬಿತ್ತು. ನನ್ನ ಕನಸಿನ ಕೋರಿ ಗೀತಿ ಅಲ್ಲ ತಮ್ಮ ಇಬ್ಬರ ಬಾಳಿನಲ್ಲಿ ವಿಷದ ಬೀಜವನ್ನು ಬಿತ್ತಿ ನಿಮ್ಮ ಸಂಸಾರವನ್ನು ಧೂಳಿಪಟ ಮಾಡದಿದ್ದರೆ ನನ್ನ ಹೆಸರು ವಿಷಗಂಟನೆ ಅಲ್ಲ. ಇನ್ನು ರಾಧವನ್ನು ನನ್ನ ಕೈಗೊಂಬೆಯನ್ನಾಗಿ ಮಾಡಿಕೊಂಡು
ಇಂದು ಅನುಭವಿಸುವುದರ ಪ್ರತಿಫಲವಲ್ಲ. ಈ ವಿಷಕಂಠ ಬೀಸುವ ಮೋಸದ ಜ್ವಾಲಕ್ಕೆ ಎಂದಾದರೂ ಒಂದು ದಿನ ಬಂದು ಈ ವಿಷಕಂಠ ತೋಮಲದಲ್ಲಿ ಬಿದ್ದು ಒದ್ದಾಡಬೇಕು. ಅಂದಾಗ ನನ್ನ ಮನಸ್ಸಿಗೆ ಶಾಂತಿ. ಹೇಗಿದೆ ಈ ಕಲಿಯುಗದ ಕಾರ್ಮಾರಿಗಳ ಕಾರಸ್ಥಾನ? ವಿಷಕಂಠ, ಆ ಬಸವರಾಜನಿಗೆ ಎಷ್ಟು ಹೇಳಿದ್ರು ಅವನು ನಮ್ಮ ದಾರಿಗೆ ಬರುವುದಿಲ್ಲಲ್ಲ. ಸಾಹೇಬ್ರ, ನಾನು ಎಷ್ಟು ತಿಳುವಳಿಕೆ ಹೇಳಿದರೂ ನಮ್ಮ ದಾರಿಗೆ ಬರ್ತಾ ಇಲ್ಲ. ಮನೆಗೆ ಹೋಗಿ ಹೇಳಿದರೆ ನಮಗೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ್ದಾನೆ ಆ ಬಡಬಿಕಾರಿ ಬಸವರಾಜ. ಅವನಿಗೆ ಒಂದು ಗತಿ ಕಾಣಿಸಲೇಬೇಕು. ಆ ಬಡಬಿಕಾರಿಗೆ ಅಷ್ಟು ಸೊಕ್ಕು ಬಂದೈತಿ ಅಂದ್ರ 10 ಹಳ್ಳಿ ನೀರು ಕುಡಿದ ಈ ಕಾಳಿಂಗರಾಯನ ವಿರುದ್ಧ ಬದುಕುಳಿಯಲು ಸಾಧ್ಯವಿಲ್ಲ. ಈ ಊರಿನಲ್ಲಿ ನಾ ಆಡಿದ್ದೆ ಮಾತು ಹೇಳಿದ್ದೇ ವೇದಾಂತ. ಶೆಟ್ಟಿ, ಏನ್ ಮಾಡುವುದೀಗ? ನೋಡಿಯಪ್ಪ ಸಾಹೇಬ್ರ, ಆ ಬಸವರಾಜನ ಹೆಂಡತಿನ ಒಮ್ಮೆ ಕರೆದ ವಿಚಾರ ಮಾಡಿ ನೋಡೋಣ್ರಿ. ಏನಾರ ನಿಮ್ಮ ದಾರಿಗೆ ಬಂದ್ರು ಬರ್ಬೋದ್ರಿ ಸಾಹೇಬ್ರ? ಹೌದು ಶೆಟ್ಟಿ, ಒಳ್ಳೆ idea. ಹಾಗಾದ್ರೆ ನೀನೇ ಹೋಗಿ ಕರೆದುಕೊಂಡು ಬಾ ಅವಳನ್ನ. ನಾವಲ್ರಿ ಅಪ್ಪ, ಆಕೆ ಮೋದಿ ನೋಡ್ರಿ ನಾನು ಒಲ್ಲೆಯಾಗ ಬರುತ್ತೆ. ನಾವಲ್ರಿ ಅಪ್ಪ. ವಿಷಕಂಠ, ನೀವಾದ್ರೂ ಹೋಗಿ ಕರೆದುಕೊಂಡು ಬನ್ನಿ ಅವಳನ್ನ. ಸಾಹೇಬ್ರ, ನಾನು ಈಗಾಗಲೇ ಹೋಗಿ ಎಷ್ಟು ತಿಳುವಳಿಕೆ ಹೇಳಿದ್ರು ನಮ್ಮ ದಾರಿಗೆ ಬರ್ತಾ ಇಲ್ಲ ಅವರು. ನಿಮ್ಮಂತ ಲಂಚ್ಕೋರರು ಮಾತನ್ನು ಕೇಳೋದಿಲ್ಲ ಅಂತ ಬಾಯಿಗೆ ಬಂದಂತೆ ಬೈದು ಕಳಿಸಿದ್ದಾನೆ. ಅವನ ಹೆಂಡತಿ ಅವನಿಗೆ ತಿಳುವಳಿಕೆ ಹೇಳಲಿಲ್ಲವೇ? ಸಾಹೇಬ್ರ, ಅವನ ಹೆಂಡತಿಗೆ ಮತ್ತು ನನಗೂ ಹಾವು ಮುಂಗಿಸಿ ಇದ್ದಾಗೆ. ಸರಿಯಾ? ನೀನಾದ್ರೂ ಉಪದೇಶ ಮಾಡಿಕೊಂಡು ಕರೆದುಕೊಂಡು ಬರಲಿ ಅವನನ್ನ. ಆಯ್ತು, ಈಗಲೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಕಾಳಿಂಗರಾವನಿಗೆ ನನಗೆ ನಮಸ್ಕಾರ. ಓಹೋ, ಯಾರವರು? ಓಹೋ, ನೀವಾ? ಬಹಳ ದಿನಗಳಾದ ಮೇಲೆ ಮಹಾರಾಣಿಯವರ ಆಗಮನ. ಬರಬೇಕು ಬರಬೇಕು ಗೀತಾ ರಾಣಿಯವರು. ವೆಲ್ಕಮ್ ಗೀತಾ, ವೆಲ್ಕಮ್. ಸ್ವಾಗತ ಬಯಸೋದನ್ನು ಬಿಟ್ಟು ನನ್ನನ್ನು ಕರೆಸಿದ ಕಾರಣವೇನಂತ ಕೇಳಬಹುದಾ? ನೋಡು ಗೀತಾ, ನಾಳೆ ಚುನಾವಣೆ. ಎಷ್ಟು ಹೇಳಿದ್ರು ನಿನ್ನ ಗಂಡ ಅರ್ಥಾತ್ ನಿನ್ನ ಪ್ರಿಯಕರ ನಮ್ಮ ವಿರುದ್ಧ ಪ್ರಚಾರ ಮಾಡುತ್ತಾನಂತೆ. ನೀವಾದ್ರೂ ಸ್ವಲ್ಪ ತಿಳುವಳಿಕೆ ಹೇಳಬೇಕು, ನಮ್ಮ ವಿರುದ್ಧ ಪ್ರಚಾರ ಮಾಡಬೇಡ ಅಂತ. ಇದನ್ನೆಲ್ಲ ನೀವೇ ಹೇಳಬೇಕಾಗಿತ್ತಲ್ಲ. ಏಕೆ ನಿಮಗೆ ಹೇಳಬೇಕಂದ್ರೆ ಧೈರ್ಯ ನಿಮಗಿಲ್ವೇನು? ನೋಡು ಗೀತಾ, ನಾವು ಎಷ್ಟು ಹೇಳಿದ್ರು ಅವನು ನಮ್ಮ ದಾರಿಗೆ ಬರುವುದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಕಷ್ಟವನ್ನು ನೀನು ಅನುಭವಿಸಬಾರದು. ನಿನ್ನ ಮುಂದೆ ತಿಳಿಸಿದ್ದೇನೆ, ನೀನು ತಿಳುವಳಿಕೆ
ನೀವೇನು ಮಾಡುವಿರಾ? ಇದೇ ನನ್ನ ಕಾಯಕ ಕರಿಯ ತೋರಿಸುಲೆ ಅವನಿಗೆ ಯಮಲೋಕದ ದಾರಿಯನ್ನ. ಏನ್ ಮಾಡುತ್ತಿದ್ದವ? ನೋಡು ಗೀತಾ, ನಿನ್ನ ಮೈದುನ ವಿದ್ಯಾಭ್ಯಾಸಕ್ಕಾಗಿ ನನ್ನಿಂದ ಹಣವನ್ನು ಪಡೆದುಕೊಂಡಿದ್ದಾನೆ, ಆಸ್ತಿಯನ್ನು ಕೂಡ ಬರೆಸಿಕೊಂಡಿದ್ದೇನೆ. 10ಕ್ಕೆ 100 ಬಡ್ಡಿಯನ್ನು ಸೇರಿಸಿ ಎಲ್ಲ ಆಸ್ತಿಯನ್ನು ಕಸಿದುಕೊಂಡು ಬೀದಿ ನಾಯಂತೆ ಅಲಿಯುವಂತೆ ಮಾಡುವೆ. ಓಹೋ, ಹೀಗೇನಾ ವಿಚಾರವನ್ನು? ಬಾಯವರೇ, ಆಸ್ತಿಯನ್ನು ಕಳೆದುಕೊಂಡು ಬೀದಿ ನಾಯಂತೆ ಅಲಿದಾಡುವುದನ್ನು ಬಿಟ್ಟು ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಪತಿರಾಯನಿಗೆ ಹೇಳು, ನಮ್ಮ ವಿರುದ್ಧ ಪ್ರಚಾರ ಮಾಡಬೇಡ ಅಂತ. ನಿನ್ನ ಮಾತಿಗೂ ಬೆಲೆ ಕೊಡದಿದ್ದರೆ ನೀನು ನನ್ನ ಅರ್ಧಾಂಗಿನಿ ಆಗಿಬಿಡು. ಈ ನನ್ನ ಐಶ್ವರ್ಯಕ್ಕೆ ನೀನೇ ಮಹಾರಾಣಿಯಾಗಿರು. ನಿನ್ನ ಈ ರೂಪವನ್ನು ಮೆಚ್ಚಿಕೊಂಡಿದ್ದೇನೆ ಗೀತಾ. ವಿಷಕಂತ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾನೆ. ಯಾಕೆ? ನಾನೇನು ಅಷ್ಟೊಂದು ರೂಪವತಿನ? ನಿನ್ನ ಈ ರೂಪ ನನ್ನನ್ನು ಮೂರ್ಖನನ್ನಾಗಿ ಮಾಡಿಬಿಟ್ಟಿದೆ ಗೀತಾ. ನಿನ್ನ ಯೌವನದ ಹೊಳೆಯಲ್ಲಿ ಅಂಬಿಗನಾಗಿ ಈಜಬೇಕೆಂದು ನನ್ನ ಆಸೆ. ಹೂವಿನಂತ ಹರಡಿದ ಈ ನಿನ್ನ ಮುಖ ಹೂವಿನ ಮಕರಂದವನ್ನು ಹೀರುವ ತುಂಬೆ ನಾನಾಗಬೇಕೆಂದು ಆತರಿಸುತ್ತಿದೆ ಈ ನನ್ನ ಮನ. ಏ ಕಾಳಿಂಗ್ರು, ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು. ನಾನು 16 ದುಂಬಿಗಳು ಮುಟ್ಟುವ ಆದರ್ವ ಹೂವಲ್ಲ ಈ ಹೆಣ್ಣು. ಆ ದೇವರಿಗೆಂದು ಮೀಸಲಾಗಿಟ್ಟವ ಈ ದೇಹವನ್ನು ಮನ ಬಯಸದಂತೆ ಮಂಗನಾಗಿ ಮುಚ್ಚಿದರ ಮಾನ ತಿಳಿಯದೆ ಮನ ಬಂದಂತೆ ಹಾರಾಡಿದ್ರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕಾಗುತ್ತದೆ. ಬಲು ಎಚ್ಚರ. ಹೇ, ನಿನ್ನ ಕಣ್ಣಿಗೆ ಕೋಗಿಲೆ ಅಂತ ಕಂಡರೆ ನಾನು ನಿನ್ನ ಹೊರಗೆ ಹೆಂಡತಿ ಅನ್ನೋದು ಮಾತ್ರ ಮರೆಯಬೇಡ. ಈ ನನ್ನ ದೇಹ ಅಮೃತದ ದೇಹ ನಿನಗೆ ಎಂದಿಗೂ ಸಿಗಲಾರದು. ಸಿಗಬೇಕಾದರೆ ವಿಷ ಅನ್ನೋದು ಮಾತ್ರ ನಿನ್ನ ಮರೆಯಬೇಡ. ನುಡಿಯದಿರು ವಿಷದ ಶಬ್ದಗಳನ್ನು. ವೈರಿಯ ವಸ್ತುವಾದರೂ ಬೆಲೆ ಕಟ್ಟಿ ಖರೀದಿಸುವ ಈ ಕಾಳಿಂಗನ ಎಲೆಯಲ್ಲಿ ತುಂಬಿದೆ. ಸೌಂದರ್ಯದ ಸಾಗರ ನೀನಾದರೆ 1000 ಪಟ್ಟು ಬೆಲೆ ಕೊಟ್ಟು ಕೊಂಡುಕೊಳ್ಳುವ ಕದಿಮ ನಾನು. ಏನು ನಿನ್ನ ಈ ಯೌವನದ ಬೆಲೆ ಎಷ್ಟು? ಏಯ್, ಈ ನನ್ನ ಶೀಲಕ್ಕೆ ಬೆಲೆ ಕಟ್ಟಿಕೊಳ್ಳುವಂತ ಹೇಸಿಯನ್ನಲ್ಲ ಈ ಗೀತ. ನಿನ್ನಂತ 10 ಎಲ್ಲವ ಬಂದರು ಆಳುವ ಗುಂಡಿಗೆ ನನ್ನದು. ಈ ಕಾಳಿಂಗರಾಯನ ರೋಮ ರೋಮಗಳಲ್ಲಿ ತುಂಬಿಕೊಂಡಿರುವ ಈ ನಿನ್ನ ಸೌಂದರ್ಯ ಶಿಲಾಬಾಲಿಕೆಯಂತೆ ನಿಂತಿರುವ ಈ ನಿನ್ನ ನಟನಿಗೆ ಸರ್ವ ಆಸ್ತಿ ಹಾಳಾದರೂ ಚಿಂತೆ ಇಲ್ಲ. ನಿನ್ನ ದೇಹದ ಸುಖವನ್ನು ಅನುಭವಿಸದೆ ಬಿಡಲಾರ ಈ ಕಾಳಿಂಗ. ಕಾಳಿಂಗರಾವು, ಏನಂದೆ ನೀನು? ಅದಕ್ಕಾಗಿ ಬಿದ್ದು ಘಟವನ್ನು ಕಳೆದುಕೊಳ್ಳಬೇಡ ಮಿಸ್ಟರ್ ಕಾಳಿಂಗರಾವು. ಈ ಹೆಣ್ಣು ಹೊಲಿದರ ನಾರಿ ಮುನಿದರ ಮಹಾಮಾರಿ ಎನ್ನುವುದು ಮಾತ್ರ ನೀನು ಮರೆಯಬೇಡ. ಈ ಹೆಣ್ಣು ಹೊಂಡ ತೊಟ್ಟು ನಿಂತರೆ ನಿಮ್ಮಂತರ ರುಂಡವ ತುಂಡು ತುಂಡಾಗಿ ಹೋಗುವುದು ನಮ್ಮಂತ ಹೆಣ್ಣಿನ ಕೈಯಲ್ಲಿ. ಇಂಥ ಬೆದರಿಕೆಗೆ ಬೆದರುವ ಬೆಪ್ಪ ನಾನಲ್ಲ. ನನ್ನ ಘಟ ಉಳಿದರೂ ಚಿಂತೆ ಇಲ್ಲ. ನನ್ನ ಘನತೆ ಕಳೆದುಕೊಳ್ಳುವ ಹೇಳಿ ನಾನಲ್ಲ. ಬಯಸಿದ್ದನ್ನು ಪಡೆಯ ಬಿಡಲಾರ ಈ ಕಾಳಿಂಗರಾಯ. ಹಾಗಾದ್ರೆ ನನ್ನ ಯೌವನಕ್ಕಾಗಿ ನೀವು ಯಾವ ಕಾಣಿಕೆ ಕೊಡುವಿರಾ? ಕೊಡುವುದಕ್ಕೆ ರೆಡಿಯಾಗಿ ನಿಂತಿದ್ದಾನೆ ಈ ಕಾಳಿಂಗರಾಯ. ಕಾರ್ಬಾರಿ, ಆ ಕತ್ತಿನ ಕಾಣಿಕೆ ತೋರಿಸಿ ಇವರಿಗೆ. ಆಯ್ತ್ರಿ ಅಪ್ಪ. ತಂಗಿ ಗೀತಾ, ಬೆಳ್ಳಿ ನೋಡ್ರಿ, ಇಂಥ ಬೆಳ್ಳಿ ತಾಟ್ನ್ಯಾಗ ಲ್ಯಾಕಿಲ್ಲದ ಇರದಷ್ಟು ರೊಕ್ಕ ಐತಿ, ಬೆಳ್ಳಿ ಬಂಗಾರ ಐತಿ. ಇಂಥ ಭಾಗ್ಯದ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಾಳಂದ್ರ ಬ್ಯಾಡ ನಾಕ್ ಹೋಗ್ಬೇಡ್ರಿ. ಒಂದು ಸಲ ಕನ ತೆರೆದು ನೋಡಿಬಿಡ್ರಲ್ಲ.
ಕಾಳಿಂಗರಾಮ, ಹಣದ ರಾಶಿ, ಈ ನಿನ್ನ ಒಡೆಯುಗಳು, ನಿನ್ನ ಅಂತಸ್ತು, ಅರಮನೆ, ಇದೆಲ್ಲ ನನ್ನ ಯವನಕ್ಕೆ ಅಲ್ಲವೇ? ಇಲ್ಲ ಅನ್ನೋರು ಯಾರು ಗೀತಾ? ನಿನಗಾಗಿಯೇ ತಂದಿರುವೆ. ಹಾಗಾದ್ರೆ ಈ ಹಣದ ರಾಶಿ ಮುಟ್ಟುವ ಮೊದಲೇ ನಾನೊಂದು ಮಾತು ಕೇಳ್ತೇನೆ, ಅದನ್ನು ನಡೆಸಿಕೊಡುವಿರಾ? ಒಂದೇಕೆ ಗೀತಾ, ನೂರಾರು ಮಾತುಗಳನ್ನು ನಡೆಸುತ್ತೇವೆ. ಕೇವಲ ಮಾತು. ಮತ್ತೇನ್ ಕೇಳ್ತ್ರಿ ಹೇಳ್ರಿ. ಇಂಥ ಭಾಗ್ಯದ ಲಕ್ಷ್ಮಿ ಮನಿ ಬಂದಾಳ ಅಂದ್ರ ನಮ್ ಕಂತರ ನೋಡಿಬಿಡಲ್ಲ. ಏಯ್, ಇದು ನಮ್ಮಿಬ್ಬರ ಕೆಲಸ. ಮಾತ್ರದಲ್ಲಿ ಬಾಯಿ ಹಾಕಿ ಮಾತಾಡಿದೆ ಆದ್ರೆ ಕಾರ್ಬಾರಿ. ನಾನೊಂದು ನಿಮ್ಮ ಪಾಲಿಗೆ ಇಬ್ಬರ ನಡುವ ಇತ್ತಂತಾಗ ಇತ್ತಾಗ ಹಾಕೋದು, ಇತ್ತಂತಾಗ ಇತ್ತಾಗ ಹಾಕೋದು, ಇಬ್ಬರ ನಡು ಫುಟ್ಬಾಲ್ ಆದಂಗಿನ್ರಿ, ಫುಟ್ಬಾಲ್ ಆದಂಗಾಗಿನೇ. ಕಾರ್ಬಾರಿ, ಇದರಲ್ಲಿ ತಲೆ ಹಾಕಬೇಡ. ದೇವಗೀತ ಅದಾವ ಮಾತು. ಕಾಳಿಂಗ್ರ, ನಿಮ್ಮ ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ ತಾನೆ? ಹೌದು, ಇದ್ದಾಳೆ. ಅವಳೇನು ಕೆಟ್ಟವಳು ಇಲ್ಲ ಒಳ್ಳೆವಳು ಅಲ್ಲ ತಾನೆ? ಹೌದು, ಮಹಾಶೀಲವಂತೆ. ಆದರೆ ನಮ್ಮಿಬ್ಬರ ಮಧ್ಯದಲ್ಲಿ ಮನಸ್ತಾಪ ಉಂಟಾಗಿ ಅವಳನ್ನು ದೂರವಿಟ್ಟಿದ್ದೇನೆ. ಅವಳ ಮಾತು ಈಗೇಕೆ ಗೀತಾ? ನೋಡಿ, ನಾನು ಕೇಳಿದಷ್ಟೇ ಉತ್ತರ ಕೊಡಿ. ಈ ನಿನ್ನ ಬಂಗಾರದ ಒಡೆಯಗಳು ಇವೆಲ್ಲ ನಿಮ್ಮ ಮನೆಯಲ್ಲಿ ಎಷ್ಟಿರಬಹುದು? 10 ಕೋಟಿಗಿಂತ ಮಿಗಿಲಾಗಿದೆ. ಎಷ್ಟಿದೆ? 10 ಕೋಟಿ? ಇರ್ಲಿ, ಆದ್ರೆ ಇದೇ ನನ್ನ ಗಂಡನ ಮನೆ. ಮನೆಯಲ್ಲಿರುವ ಬಂಗಾರದ ಆಸ್ತಿ ಮನೆಯೆಲ್ಲ ಮಾರಿ 10 ಪಟ್ಟು ಹಣ ನಾನು ಕೊಡುವೆ. ಆದ್ರೆ ನಿನ್ನ ಮನೆಯಲ್ಲಿರುವ ನಿನ್ನ ಹೆಂಡತಿಯನ್ನು ಒಂದೇ ಒಂದು ರಾತ್ರಿ ನನ್ನ ಗಂಡನ ಹತ್ರ ಮಲಗಿಸಿ ಬಿಡೋ. ನಿನ್ನ ಹೆಂಡತಿಯನ್ನು ಎಂತಹ ದುರಂಕಾರದ ಮಾತುಗಳನ್ನಾಡುತ್ತಿರುವೆ. ಮಾಡಿಕೊಂಡ ಮನದಿಯನ್ನು ನಿನ್ನ ಗಂಡು ಜೊತೆ ಮಲಗಿಸಲು ನಾನೇನು ಸಣ್ಣನಲ್ಲ. ನಿನ್ನಂತ 10 ಎಂಗಳು ಬಂದರು ಆಳುವ ಗುಂಡಿಗೆ ನನ್ನದು ಅಂದಾಗ ನನ್ನ ಹೆಂಡತಿ ನಿನ್ನ ಗಂಡನ ಸೂಳೆ ಆಗಬೇಕೆ? ಏ ಕಾಳಿಂಗ್ರು, ನಿಮ್ಮಂತ ಕಾಮದ ಕಣ್ಣು ಹಾಕುವ ನಮ್ಮಂತ ಯೌವನಿಗಳಿಗೆ ಸೂಳಿಯಾಗಿರುವಾಗ ನಿಮ್ಮಂತ ಅದೇ ತಾಯಿ ನಿಮ್ಮ ಹೆಂಡತಿ ಮತ್ತೊಬ್ಬರ ಸೂಳಿ ಆದ್ರೆ ತಪ್ಪೇನಿದೆಯೋ ಭಾಂಡನ ಮಗಳೇ? ಮುಚ್ಚುಬಾಯಿ ಹುಚ್ಚಿಯನ್ನೇ ಮನ ಬಂದಂತೆ ಮಾತನಾಡಿದ್ದೆ ಆದರೆ ಜೀವಂತ ಸುಟ್ಟು ಬಿಡುತ್ತೇನೆ ನಿನ್ನನ್ನು. ಭಾಂಡನ ಮಗನೇ, ನಿಜವಾದ ನೀನು ಗಂಡಸು ಹಾಗಿದ್ರೆ ಮಾಡಿಕೊಂಡ ಹೆಂಡತಿಯನ್ನು ಮತ್ತೊಬ್ಬರ ಮನೆಯಲ್ಲಿ ನೀನು ಇರುತ್ತಿರಲಿಲ್ಲ. ಅದೇ ಮತ್ತೊಬ್ಬರ ಹೆಂಡತಿಯನ್ನು ಬಯಸುವ ನಿಮ್ಮಂತ ಕಾಮದ ನಾಯಿಗಳ ಸಮಾನ. ಹೇ, ಈ ನನ್ನ ಕಾಮ ದಾಹವನ್ನು ತೀರಿಸಿಕೊಳ್ಳೋ ಶಕ್ತಿ ಆ ನನ್ನ ಗಂಡನ ಗುಂಡಿಗೆ ಹೇಳಿದೆಯೋ ಕಣೋ, ಗಂಡನ ಗುಂಡಿಗೆ ಹೇಳಿದೆ. ನೀನೇನದು ಏನಂದೆ ನೀನು? ಈ ನಿನ್ನ ಒಡವೆಗಳು ಬಂಗಾರದ ಆಸ್ತಿ ಅರಮನೆಯ ಇದೆಲ್ಲ ನಿನ್ನ ಆಸ್ತಿ ನನ್ನ ಗಂಡ ಮೆಟ್ಟುವ ಇದು ನನ್ನ ಗಂಡ ಮೆಟ್ಟುವ 10 ಚಪ್ಪಲಿಗೆ ಸಮಾನ. ನೋಡು, ಈ ಗೀತ ಹಠ ತೊಟ್ಟ ನಿಂತರೆ ನಿಮ್ಮಂತರನ್ನು ಹೆದರಿಸಿ ರಕ್ತ ಕುಡಿಯಬೇಕಾದರೆ ಬಳಿ ಹತ್ತರ. ಹುಚ್ಚನ್ನೇ, ನಿನ್ನ ವೇದಾಂತವನ್ನು ಕೇಳಲು ಇದು ಸಮಯವಲ್ಲ. ಇದೇನು ದ್ವಾಪರ ಯುಗವೇ ಅಲ್ಲ, ಇದು ಕಲಿಯುಗ. ನಮ್ಮಂತ ಕದಿಮರ ಕಾಲವಿದು, ದುಷ್ಟರ ಸರ್ವಾಧಿಕಾರಿಗಳ ಕಾಲವಿದು. ನಮ್ಮಂತ ಕಲಿಯುಗದ ಕದಿಮರ ಕೈಯಲ್ಲಿ ನಿನ್ನಂತ ಗಲತಿಯ ಗೌರವ ಉಳಿಯಬೇಕಲ್ಲವೇ? ಶ್ರೀರಾಮ್
ಮಾಡುವುದಕ್ಕಾಗಿ ಹುಟ್ಟಿಸಿದ್ದಾನೆ ಆ ಬ್ರಹ್ಮ. ನಿಮ್ಮಂತ ಗಣಸರನ್ನು ಸಂಹರಿಸಲು ಕಾಳಿಂಗ 10 ವರ್ಷಗಳಿಂದ ನೀನೇ ಮೇಲೆ ನಿಂತು ಮೆರೆತಿರುವೆ ಅಲ್ಲ. ಮುಗೀತು ಮಗನ ನಿನ್ನ ಆಯುಷ್ಯ. ಓಹೋ, ನೀನಾ ಗಂಡ ಹೆಂಡತಿ ಇಬ್ಬರು ಕೂಡಿಕೊಂಡು ಈ ಕಾಳಿಂಗರಾಯನ ಕೊಲೆ ಮಾಡಲು ಬಂದಿದ್ದೀರಾ? ಅಂದು ನೀನು ಹೇಳಿದ ಉಪದೇಶವನ್ನು ಒಪ್ಪಲಿಲ್ಲ ಎಂದು ಹೆಂಗಸರಿಗೆ ಹಣದ ಆಶೆಯನ್ನು ಹಚ್ಚಿ ನಿಮ್ಮ ಪುರ ಪ್ರಚಾರ ಮಾಡಲಿಲ್ಲ ಎಂದು ನಿನ್ನ ಕಾಮದಾಹವನ್ನು ತೀರಿಸಿಕೊಳ್ಳೋಕೆ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿದೆ ಅಲ್ಲ. ಇಂಥ ಕಪಡ ನಾಟಕ ಹುಡುಗಿ ಯಾವ ಬಂಡ ಸುಳಿಯ ಮಗನೇ. ಹೇಮರೆಡ್ಡಿ ಮಲ್ಲಮ್ಮನಂತೆ ಇರುವ ನನ್ನ ಹೆಂಡತಿ ಮೇಲೆ ನಿನ್ನ ಕಾಮದ ಕಣ್ಣು ಬಿದ್ದಿದೆ ಅಂದರೆ ನಿನ್ನನ್ನು ಜೀವಂತ ಉಳಿಸಲೇ ಯಾರನು? ನಿಲ್ಲಿ. ಈ ಪಾಪಿಯನ್ನು ಕೊಲೆ ಮಾಡಿ ನೀವು ಶರಮನೆಗೆ ಹೋಗೋದು ಸರಿಯಲ್ಲ. ನೋಡು, ನಾನು ಕೊಡಬೇಕಾದ ಕಾಣಿಕೆಯನ್ನು ಈಗಾಗಲೇ ಕೊಟ್ಟಿದ್ದೇನೆ. ತಿಳಿದುಕೊಂಡ್ರೆ ಸರಿ, ಇಲ್ಲವಾದ್ರೆ ಅತ್ಯಾಚಾರ ಮಾಡಲು ಬಂದಿದ್ದಾನೆ ಅಂತ ಕೇಸ ಹಾಕಿ ಒಳಗೆ ಹಾಕಬೇಕಾಗುತ್ತದೆ. ಅವಾಗಲಾದರೂ ತಿಳಿಯುತ್ತದೆ ನಿನ್ನ ರಾಜಕೀಯ ಆಟವನ್ನು. ಮಾತಿನ ಮಂತ್ರದ ತಿಳಿಯುವ ಮಾನವ ಇವನಲ್ಲ, ಕಸ ತಿನ್ನುವ ಕತ್ತೆ. ಕತ್ತೆಗೆ ಲಚ್ಚೆ ಪೆಟ್ಟು ಬಿದ್ದಾಗಲೇ ಅರಿವಾಗುವುದು. ಗೀತಾ, ನಿಜವಾಗಿಯೂ ನನ್ನ ಧರ್ಮಪತ್ನಿ ಆಗಿದ್ದರೆ ನನ್ನನ್ನು ಮಾತನಾಡಿಸಿಕೊಡ್ತೀಯಾ? ನೋಡಿ, ಮಾನಕ್ಕಾಗಿ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಿಮ್ಮ ಮಾತಿಗೆ ತಪ್ಪಿ ನಡೆದರೆ ನಾನು ನಿಮ್ಮ ಮಡಿದಿನೇ ಅಲ್ಲ. ಮಾನವಂತರ ಮಡಿದ ಮೇಲೆ ಕಾಮದ ಕಣ್ಣು ಬಿದ್ದಿದೆ ಅಂದರೆ ಅಂದ ಮೇಲೆ ಇಂಥ ಮಕ್ಕಳಿಗೆ, ಇಂಥ ರಾಜಕಾರಿಗಳಿಗೆ ಮರೆಯಲಾರದ ಕಾಣಿಕೆಯನ್ನು ಕೊಟ್ಟು ಕಳಿಸಿ. ಗೀತಾ, ಕೊಟ್ಟ ಕಳಿಸು. ಏನು, ಇವನನ್ನು ಕೊಲೆ ಮಾಡಲೆ? ಇಲ್ಲ, ಇವನನ್ನು ಮಾನಹಾನಿಯನ್ನು ಮಾಡಲೆ? ಮಾನವಂತರ ಮಾನ ತಿಳಿಬೇಕಾದರೆ ಇಂಥ ಮಕ್ಕಳಿಗೆ ಕಪಾಳ ಮೋಕ್ಷ ಆಗಲೇಬೇಕು. ಆ ಧೈರ್ಯ ನಿನ್ನ ಹೆಂಡತಿಯಿಂದ ಸಾಧ್ಯವೇ? ಹೆಣ್ಣು ಒಲಿದರೆ ನಾರಿ, ಮುಳಿದರೆ ಮಾರಿ ಎಂಬುದನ್ನು ತೋರಿಸಿದಂತ ಕಾಮಂದರಿಗೆ ಈ ನನ್ನ ಮಾಂಗಲ್ಯದ ಮುಂದೆ ಈ ನಿನ್ನ ಹಣ ಆಸ್ತಿ ಕೇವಲ ನನ್ನ ತನಕಷ್ಟ ಸಮಾನ. ಅಪ್ಪನ ಮಗಳಾಗಿದ್ದರೆ ನನ್ನ ಕೆನ್ನೆ ಮುಟ್ಟು ನೋಡೋಣ. ಈ ಹೆಣ್ಣು ಯಾರಿಗೆ ಹೆದರುವ ಹೆಣ್ಣು ನಾನಲ್ಲ. ನಡ್ರಿ, ಮನೆಗೆ ಹೋಗೋಣ. ನೋಡಿ, ಇನ್ನೊಂದು ಸಾರಿ ಬಾಯ್ ಬಿಟ್ರೆ ನಾಳೆ ಕತ್ತರಿಸಿ ಹಾಕಿ ಬಿಡ್ತೇನೆ. ಬಸವರಾಜ, ಮಲಗಿದ ಕಟ ಸರ್ಪವನ್ನು ಬಡಿದಾಪಿಸಿದೆ ಅಲ್ಲ. ಈ ಕಾಲ ಸರ್ಪ ಯಾವ ಸಮಯದಲ್ಲಿ ಎಡೆ ಬಿಚ್ಚಿ ಕಚ್ಚುವುದೋ ಗೊತ್ತಿಲ್ಲ. ಮರೆಯುವಂತ ಗಾಯವನ್ನು ಮರೆಯಬೇಕಾದರೆ ನಿಮ್ಮ ಸಂಸಾರ ಸರ್ವನಾಶವಾಗಲೇಬೇಕು. ಅಂದಾಗಲೇ ನನ್ನ ಸೇಡು ತೀರುವುದು. ಸೇಡಿಗೆ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗರಾಯನೇ ಅಲ್ಲ. ಬಂದ್ರಿ, ಬಂದ್ ಏನಂದು ಹೋದ್ರಿ? ಯಾ ಬಂದ್ ಬಡಿ ನನ್ನ ಮಗ. ನಮ್ಮ ದಾರಿಗೆ ಬಡಿದ್ರೆ ಅವನ್ನ ಮುಗಿಸೇ ಬಿಡುತ್ತೇನೆ. ಬ್ಯಾಡ್ರಿ ಬ್ಯಾಡ್ರಿ ಅಂತ ಹೇಳಿದ್ರಿ, ಎಲ್ಲಿ ಕೇಳ್ತೀರಿ? ಕೊಡ್ಸಿರಿ, ಗದ್ಲ ಹಿಡಿಸ್ಕೊಂಡ್ರಿ. ಲೇಖರಿಯ ಹಚ್ಚಿನ ಬೆಂಕಿನ ಅವನ ಬೇಡ ನಿಂತವನ ಕಬ್ಬಿನ ಹೊಲಕ್ಕೆ ಪರಿಹಾರ ಕೊಡಬೇಕಂತ ನನ್ನ ಹತ್ರ ಭಿಕ್ಷಾ ಬೇಡಲು ಬಂದೇ ಬರ್ತಾನ ಬಂದು ಬಟ್ಟಿ ಮಗ. ತುಂಬಿದ ಸಭೆಯಲ್ಲಿ ನನ್ನ ಕಪಾಳಕ್ಕೆ ನಿನ್ನ ಹೆಂಡತಿ ಕೈಯಿಂದ ಓಡಿಸಿದೆಯಲ್ಲ. ನಿನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ತೆಗೆದುಕೊಂಡ ಹಣವನ್ನು ಹೇಗೆ ತೀರಿಸುವೆ ನಾನು ನೋಡೇ ಬಿಡುತ್ತೇನೆ.
ಇನ್ನು ಒಂದು ವಾರದಲ್ಲಿ ಹಣವನ್ನು ಕೊಡದಿದ್ದರೆ ನೀನು ಬರೆದು ಕೊಟ್ಟ ಮನೆಯನ್ನು ಖಾಲಿ ಮಾಡಿಸಿ ಬೀದಿ ಅರಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ಕಾಳಿಂಗರಾಯನೇ ಅಲ್ಲ. ಸುತ್ತು 40 ಹಳ್ಳಿಗೆ ದನಿ ಅನ್ನಿಸ್ಕೊಂಡಿರುವ ನಮ್ಮ ದನಿಗೆ ಕಪಾಳ ಮೋಕ್ಷ. ಈಗಿನ ಕಾಲದಾಗ ಯಾರ್ಯಾರು ಎಲ್ಲೆಲ್ಲಿ ಓಡಿಸ್ಕೊಂತಾರೋ ಹೆಂಗ್ ಓಡಿಸ್ಕೊಂತಾರೋ ಅನ್ನೋದು ಗೊತ್ತಾಗಂಗಿಲ್ರಿ. ಹೆಣ್ಣು ಹೊಲೆದರೆ ನಾರಿ ಮುಣದರೆ ಮಾರಿ ಅನ್ನೋದು ತೋರಿಸ್ಕೊಟ್ಬಿಡ್ರಿ ಗೀತಾ. ನಾನು 30 ವಯಸ್ಸಾಗ ಲಗ್ನ ಆಗ್ಬೇಕಂತ ಆಸೆ ಭಾಳ ಮಾಡಿದ್ದೇನ್ರಿ. ನಾನು ಕಾಪಾಡ್ಬಿಟ್ರಿ ಮಾರುತೇಶ್ವರ. ನೋಡೋಣ್ರಿ ಮುಂದೆ ಹೆಂಗಾಕತ್ತ ಹಂಗೆ ಮಾಡ್ಕೊಂತ ಹೋದ್ರ. ಶೆಟ್ಟಿ ಏನ ಶಬ್ದ ಏನ್ ನಡೀತಾ ಇದೆ ಅಲ್ಲಿ? ಸಾಹೇಬ್ರೆ ನೀವ್ಯಾಕೆ ಈ ರೀತಿ ಗಾಬರಿಯಾಗಿ ನಿಂತಿರುವೆ? ಸೋದ್ದ ಆತ್ ಬಿಡ ಅವನ ಬ್ಯಾಡ್ರಿ ಕೂಡಿಸ್ಬ್ಯಾಡ್ರಿ ಅಂದ್ರ ಕೂಡಿಸ್ಬಿಟ್ರಿ ಹಿಂಗ ಆತ್ ನೋಡ್ರಿ ಬಾಳೆ. ನಾನು ಮಾತು ಎಲ್ಲಿ ಕೇಳ್ತೀರಿ ನೀವು? 4 ಜನದ ಮುಂದೆ ಈ ನಮ್ಮ ತುರ್ನೂರು ಅಗಸ್ಯಾಗ 4 ಮಂದಿ ಮುಂದೆ ನಮ್ಮ ದನಿಯಾರ ಕಪಾಳ ಮೋಕ್ಷ ಆಗೈತೆ ಅಂದ್ರೆ ಮರ್ಯಾದೆ ಏನಾಗಬಾರ್ದ್ರಿ ನಮ್ಮ ದನಿಯಾರದ. ಲೇ ಶಕ್ತಿ ಉರಿಯುವ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿಯಬೇಡ ಕರಿಯ. ಈಗಲೇ ಆ ಬಡ ಬಿಕಾರಿ ಮನೆಗೆ ಹೋಗಿ ಹಣ ವಸೂಲಿ ಮಾಡಿಕೊಂಡು ಬಾ. ಎಷ್ಟು ಸೊಕ್ಕು ಆ ಬಂಡಬಟ್ಟಿ ಮಗನಿಗೆ. ಆ ಗೀತಾ ಎಲ್ಲೆಂದು ಸುಮ್ಮನೆ ಬಿಟ್ಟರೆ ನನಗೆ ಕಪಾಳ ಮೋಕ್ಷ ಮಾಡಿದೆ. ಈ ಕಾಳಿಂಗರಾಯ ಯಾವ ಸಮಯದಲ್ಲಿ ಹೇಗೆ ಹೇಗೆ ಏನು ಮೋಸ ಮಾಡುತ್ತಾನೆ ಎಂದು ಅವನಿಗೇನು ಗೊತ್ತು? ಈ ಕಾರಿನಾಗನ ಕಾರಸ್ಥಾನ. ನೀನು ಬರೀ ನನ್ನ ಕಪಾಳಕ್ಕೆ ಮೋಕ್ಷ ಮಾಡಿದೆ. ಆದರೆ ಎಂದಾದರೂ ಒಂದು ದಿನ ನಿನ್ನ ದೇಹವನ್ನು ಹೊತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಅನುಭವಿಸದಿದ್ದರೆ ನನ್ನ ಹೆಸರು ಕಾಳಿಂಗರಾಯನೇ ಅಲ್ಲ. ಅಂದರೆ ಆ ಗೀತಿ ನಮ್ಮ ಸಾಹೇಬರಿಗೆ ಕಪಾಳ ಮೋಕ್ಷ ಮಾಡಿದಳ? ಲೇ ಕರಿಯ ಏನ್ ಮಾಡ್ಕೊಂತ ನಿಂತಿದ್ರಲೇ ನೀವು? ಸುಮ್ಮನೆ ನಿಂತಿದ್ರಿ? ನೀವಿಬ್ರು ಲೋಕದಾಗಿದ್ರು ತಾನ ಮ್ಯಾಗ ಹೋಗಿದ್ರಿ, ಅದಕ್ಕೆ ನಿಮ್ಗೆ ಏನ್ ತಿಳಿದಿಲ್ಲ ಕಾರಣ. ಇದಕ್ಕೆಲ್ಲ ನೀನೇ ಕಾರಣ ಶಕ್ತಿ. ಅಯ್ಯೋ ತಮ್ಮ ನಾನೇನ್ ಮಾಡಿಲ್ಲಪ್ಪ, ನನ್ನ ಮಗ ಆಗತ್ತಿಲ್ಲ ಎಲ್ಲ ಹೊರಿದನ. ನಮಗ್ ಚಾಯ್ಸ್ ಮಾಡ್ಲಿ ತಂದು ಕೊಟ್ಟವ್ರು ಯಾರು? ಮೊದಲು ಅವ್ರು ಕುಡಿಬೇಕಿತ್ತು. ತಪ್ಪಿ ನಮ್ಗೆ ಕುಡಿಸಿದಲ್ಲಿ ಎಲ್ಲರೂ ಯಮಲೋಕೆ ಕಳಿಸ್ಬಿಟ್ಟಿದಲ್ಲಿ. ಸಾಹೇಬ್ರೆ ನೀವೇನು ವಿಚಾರ ಮಾಡಬೇಡಿ. ಎಷ್ಟು ಸೊಕ್ಕು ಬಂದಿರಬೇಕು ಆ ಬಡ ಬಿಕಾರಿ ಹೆಣ್ಣಿಗೆ. ನಾನು ಈಗಾಗಲೇ ಶುರು ಮಾಡಿದ್ದೇನೆ ಕುರುಕ್ಷೇತ್ರ ಯುದ್ಧವನ್ನು. ವಿಷಕಂಠ ನನ್ನ ಮನದ ಗಾಯ ಆರಬೇಕಾದರೆ ಆ ಗೀತಾ ಸೊಕ್ಕನ್ನು ಹುಟ್ಟಡಗಿಸಲೇಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕರಿಯ ಶಕ್ತಿ ಏಕೋ ನನ್ನ ಮನಸ್ಸಿಗೆ ಬೇಜಾರಾಗಿದೆ. ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ತೋಟದ ಮನೆ ಕಡೆ ಬಾ. ಬರ್ತೀವ್ರಿ ಅಪ್ಪ, ಬಿಟ್ಟದ್ ಬಿಟ್ಟು ಬರ್ತೀವಿ. ಅಂತದಕ್ಕ ಮೊದಲು ಬರ್ತೀವ್ರಿ ನಾವು.